ಹೆಲೋ ಸ್ಟೂಡೆಂಟ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಬಳಕೆ ಮಾಡಿರುವಂಥ ಸ್ಲೈಡ್ಗಳ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ದೊರಕುತ್ತೆ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದರೆ, ಕನ್ನಡದಲ್ಲಿ IAS ಮಾಡಬೇಕಂತಿರುವಂಥ ವಿದ್ಯಾರ್ಥಿಗಳಿಗೆ ಅರುಣಾ IAS ಅಕಾಡೆಮಿಯ ವತಿಯಿಂದ ಕನ್ನಡ ಮಾಧ್ಯಮದಲ್ಲಿ ಫೌಂಡೇಶನ್ ಬ್ಯಾಚ್ ಶುರುವಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲನೇ ಆರ್ಟಿಕಲ್ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ದೆಹಲಿಯಲ್ಲಿರುವಂತ ಅನಂಗ್ ತಾಳ್ ಅನ್ನುವಂತ ಒಂದು ಸರೋವರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹತ್ತತ್ರ 1000 ವರ್ಷದಷ್ಟು ಹಳೆಯದಾಗಿರುವಂತ ಈ ಸರೋವರವನ್ನ ಈಗ ಸಂರಕ್ಷಣೆಗೆ ಒಳಪಡಿಸಿ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಗವರ್ನಮೆಂಟ್ ಈಗ ಎಫರ್ಟ್ ಅನ್ನ ಹಾಕ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಗವರ್ನಮೆಂಟೇ ತನ್ನ ಕಡೆಯಿಂದ ಈ ಅನಂಗ್ ತಾಳಿನ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದೆ. ನಾವು ಅದೆಲ್ಲವನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಅನಂಗ್ ತಾಳ್ ಅನ್ನುವಂತ ಸರೋವರ ಲೊಕೇಟ್ ಆಗಿರೋದು ದೆಹಲಿಯ ಮೆಹ್ರುಲಿ ಏರಿಯಾದಲ್ಲೇ ಲೊಕೇಟ್ ಆಗಿರೋದು ಈ ಅನಂಗ್ ತಾಳ್. ಇದಕ್ಕೆ ಹೆಸರು ಅನಂಗ್ ತಾಳ್. ಇಲ್ಲಿ ತಾಳ್ ಅಂತಂದ್ರೇನೆ ಸರೋವರ. ಅನಂಗ್ ಅನ್ನುವಂತ ಹೆಸರು ಎಲ್ಲಿಂದ ಬರುತ್ತೆ ಅಂತಂದ್ರೆ, ಈ ಒಂದು ಸರೋವರವನ್ನ ಸ್ಥಾಪಿಸಿದಂತ ರಾಜ ಯಾರು ಅಂತಂದ್ರೆ ತೋಮರ್ ಡೆನಾಸ್ಟಿಯ ಅನಂಗ್ಪಾಲ್ II ಅನ್ನುವಂಥ ರಾಜ. ಈ ತೋಮರ್ ಡೆನಾಸ್ಟಿಯನ್ನ ಯಾರು ಸಂಸ್ಥಾಪಿಸಿದ್ರು ಅಂತಂದ್ರೆ ಅದು ಅನಂಗ್ಪಾಲ್ I. ಆದರೆ ಅನಂಗ್ತಾಳ್ ಸರೋವರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅನಂಗ್ಪಾಲ್ II ರಾಜನನ್ನ ನೆನ್ಪಿಟ್ಕೊಳ್ಬೇಕು. ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಆಲ್ಮೋಸ್ಟ್ ನಮ್ಗೆಲ್ರಿಗೂ ಹಿಸ್ಟ್ರಿಯಲ್ಲಿ ಗೊತ್ತಿರುವಂತ ಪೃಥ್ವಿರಾಜ್ ಚೌಹಾಣ್ ಈ ರಾಜನ ತಾತನೇ ಅನಂಗ್ಪಾಲ್ II. ಈತನೇ ಈ ಸರೋವರವನ್ನ ಸ್ಥಾಪಿಸಿದ್ದರಿಂದ ಸರೋವರಕ್ಕೆ ಅನಂಗ್ ತಾಳ್ ಅನ್ನುವಂತ ಹೆಸರು ಬಂದಿರೋದು. ಇನ್ನೊಂದು ಇನ್ಫಾರ್ಮೇಶನ್ ಅನಂಗ್ಪಾಲ್ II ನ ಬಗ್ಗೆ ಅಂತಂದ್ರೆ, ಈತ ದಿಲ್ಲಿಕಾಪುರಿ ಅನ್ನುವಂತ ನಗರವನ್ನ ಸ್ಥಾಪಿಸಿ ಆ ನಗರವನ್ನ ತೋಮರ್ ಡೆನಾಸ್ಟಿಯ ರಾಜಧಾನಿಯಾಗಿ ಮಾಡಿಕೊಳ್ಳೋದು. ಆ ನಗರವೇ ದಿಲ್ಲಿಕಾಪುರಿ ಅನ್ನುವಂತಹ ನಗರವೇ ಮುಂದೆ ಬೆಳೆದು ಇವತ್ತಿನ ದೆಹಲಿ ಅನ್ನುವಂತ ನಗರ ಆಗಿರೋದು. ನಂತರ ಸ್ಪೆಸಿಫಿಕ್ ಆಗಿ ಈ ಅನಂಗ್ ತಾಳ್ ಅನ್ನುವಂತ ಸರೋವರ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ, ದೆಹಲಿಯ ಮೆಹ್ರುಲಿ ಏರಿಯಾದಲ್ಲಿ. ಮೆಹ್ರುಲಿ ಅಂದ ತಕ್ಷಣ ನಿಮ್ಗೆ ಮೆಹ್ರುಲಿ ಪಿಲ್ಲರ್ ಮತ್ತು ಮೆಹ್ರುಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಮೆಹ್ರುಲಿ ಸ್ತಂಭ ಶಾಸನ ನೆನಪಾಗುತ್ತೆ. ಆ ಶಾಸನ ಯಾವ ರಾಜನ ಬಗ್ಗೆ ಮಾತಾಡ್ತಾ ಇದೆ? ಮೋಸ್ಟ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಹಿಸ್ಟ್ರಿಯಲ್ಲಿ ಓದಿರ್ತೀರಾ. ಯಾವ ರಾಜನ ಬಗ್ಗೆ ಈ ಸ್ತಂಭ ಶಾಸನ ಮಾತಾಡ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಹೇಳಿ. ರೈಟ್ ಆನ್ಸರ್ಗೆ ಹಾರ್ಟ್ ಸಿಂಬಲ್ ಅನ್ನು ಕೊಡಲಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ರೈಟ್ ಆನ್ಸರ್ ಅಂತ. ಈಗ ಈ ಮೆಹ್ರುಲಿ ಏರಿಯಾದಲ್ಲೇ ಈ ಅನಂಗ್ ತಾಳ್ ಅನ್ನುವಂತ ಸರೋವರ ಕೂಡ ಲೊಕೇಟ್ ಆಗಿರೋದು. ಇಲ್ಲೇ ನಮಗೆ ಕುತುಬ್ ಕಾಂಪ್ಲೆಕ್ಸ್ ಕೂಡ ಇರೋದು, ಅಂದ್ರೆ ಕುತುಬ್ ಮಿನಾರ್ ಕೂಡ ಇಲ್ಲೇ ನಮಗೆ ಸಿಗೋದು. ಈಗ ಈ ಅನಂಗ್ ತಾಳ್ ಸರೋವರ ಹತ್ತತ್ರ 1000 ವರ್ಷದಷ್ಟು ಹಳೆಯದಾಗಿರುವಂತ ಈ ಸರೋವರವನ್ನ ಸಂರಕ್ಷಣೆಗೆ ಒಳಪಡಿಸಿ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಗವರ್ನಮೆಂಟ್ ಟ್ರೈ ಮಾಡ್ತಾ ಇದೆ. ನಾವು ಯಾವ ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಮಾನ್ಯುಮೆಂಟ್ ಅನ್ನ ಡಿಕ್ಲೇರ್ ಮಾಡ್ತೀವಿ? ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ 1958. ಈ ಕಾಯ್ದೆಯನ್ನ ಬಳಕೆ ಮಾಡಿಕೊಂಡು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಏನಿದೆಯಲ್ಲ, ಆ ಸಂಸ್ಥೆ ನಮ್ಮ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣಗಳಲ್ಲಿರುವಂತಹ ಕೆಲವೊಂದು ಸ್ಮಾರಕಗಳಿಗೆ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಟ್ಯಾಗ್ ಅನ್ನ ಕೊಡೋದು. ಇಷ್ಟು ಇನ್ಫಾರ್ಮೇಶನ್ ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ, ಒಂದು ಅನಂಗ್ ತಾಳ್ ಸರೋವರ ಎಲ್ಲಿ ಲೊಕೇಟ್ ಆಗಿದೆ, ಯಾಕೆ ಇದಕ್ಕೆ ಅನಂಗ್ ತಾಳ್ ಅನ್ನುವಂಥ ಹೆಸರು ಬಂತು, ಈ ಇನ್ಫಾರ್ಮೇಶನ್ ನಮಗೆ ತಿಳಿದಿರಬೇಕು. ಎರಡನೇದಾಗಿ ನ್ಯಾಷನಲ್ ಮಾನ್ಯುಮೆಂಟ್ ಟ್ಯಾಗ್ ಅನ್ನ ಕೊಡೋದು ಯಾರು, ಯಾವ ಕಾಯ್ದೆಯ ಅಡಿಯಲ್ಲಿ, ಇಷ್ಟು ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಏಲೂರು ಅನ್ನುವಂಥ ನಗರ, ಆಂಧ್ರ ಪ್ರದೇಶದಲ್ಲಿರುವಂಥ ಏಲೂರು ಅನ್ನುವಂಥ ನಗರದಲ್ಲಿರುವಂಥ ಮ್ಯೂಸಿಯಂನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಮ್ಯೂಸಿಯಂ ಅಲ್ಲಿ ಸಾಕಷ್ಟು ಆರ್ಟಿಫ್ಯಾಕ್ಟ್ಗಳು, ಕಲಾಕೃತಿಗಳು ಇದಾವೆ ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಈ ಮ್ಯೂಸಿಯಂಗೆ ಸೆಂಟ್ರಲ್ ಗವರ್ನಮೆಂಟಿನ ಕಡೆಯಿಂದ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಬರುತ್ತೆ. 2013ರಲ್ಲಿ ತಂದಂತ ಒಂದು ಸ್ಕೀಮು ಮಿನಿಸ್ಟ್ರಿ ಆಫ್ ಕಲ್ಚರ್ ತಗೊಂಡು ಬಂದದ್ದು. ಈ ಒಂದು ಸ್ಕೀಮಿನ ಮುಖಾಂತರವಾಗಿ ಈ ಏಲೂರು ಮ್ಯೂಸಿಯಂಗೆ ಈಗ ಗ್ರಾಂಟ್ ದೊರಕ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಈ ಆರ್ಟಿಕಲ್ ಅಲ್ಲಿ ಏಲೂರು ಮ್ಯೂಸಿಯಂನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಮ್ಯೂಸಿಯಂ ನಮಗೆ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಆದರೆ ಏಲೂರು ಇಂಪಾರ್ಟೆಂಟ್ ಆಗುತ್ತೆ. ಹಿಸ್ಟ್ರಿಯಲ್ಲಿ ಈ ಹೆಸರನ್ನ ಕೊಟ್ಟಿರೋದಿಲ್ಲ. ಯೂಶಲಿ ಏಲೂರು ಅನ್ನುವಂಥ ಸ್ಥಳ ವೆಂಗಿ ಚಾಲುಕ್ಯರಿಗೆ ರಾಜಧಾನಿಯಾಗಿದ್ದಂಥ ಸ್ಥಳ. ಇದನ್ನ ವೆಂಗಿ ಅಂತ ಕೂಡ ಕರೀತಾರೆ, ವೆಂಗಿ ಅಥವಾ ಏಲೂರು. ಇನ್ ಕೇಸ್ UPSC ಏನಾದ್ರು ವೆಂಗಿಯನ್ನ ಬಿಟ್ಟು ಏಲೂರನ್ನ ಕೇಳಿದಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಏಲೂರು ಅನ್ನೋದು ವೆಂಗಿ ಚಾಲುಕ್ಯರಿಗೆ ರಾಜಧಾನಿಯಾಗಿದ್ದಂಥ ಸ್ಥಳ. ಇದನ್ನೇ ನಾವು ವೆಂಗಿ ಅನ್ನುವಂಥ ಹೆಸರಿಂದ ಕೂಡ ಕರಿತೀವಿ. ನಂತರ ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಏಲೂರು ನಗರದ ಬಗ್ಗೆ. ಈ ನಗರದ ಮುಖಾಂತರವಾಗಿಯೇ ತಮ್ಮಿಲೇರು ಅನ್ನುವಂಥ ಸಣ್ಣ ನದಿ ಒಂದು ಹರಿದು ಹೋಗುತ್ತೆ. ಸಾಕಷ್ಟು ಪ್ರವಾಹವನ್ನು ಕೂಡ ಆಗಾಗ್ಗೆ ಉಂಟು ಮಾಡ್ತಾ ಇರುತ್ತೆ ಈ ಏಲೂರಿನ ಮೇಲೆ ಈ ತಮ್ಮಲೇರು ಅನ್ನುವಂಥ ನದಿ. ಈ ನದಿ ಫೈನಲಿ ಹೋಗಿ ಎಲ್ಲಿಗೆ ಸೇರುತ್ತೆ ಅಂತಂದ್ರೆ, ಕೊಲ್ಲೇರು ಅನ್ನುವಂಥ ಸರೋವರಕ್ಕೆ ಸೇರುತ್ತೆ. ಈಗ ನಿಮ್ಮ ಮುಂದೆ ಇರುವಂತ ಎರಡನೇ ಕ್ವೆಶ್ಚನ್ ಅಂತಂದ್ರೆ, ಈ ಕೊಲ್ಲೇರು ಲೇಕಿನ ಬಗ್ಗೆ ಈಗಾಗಲೇ ನೀವು ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಓದಿರ್ತೀರಾ. ಈಗ ಎಲ್ಲ ಇನ್ಫಾರ್ಮೇಶನ್ ಒಂದು ಬಾರಿ ರೀಕಾಲ್ ಮಾಡಿಕೊಂಡು ನನಗೆ ನೀವು ಹೇಳಬೇಕು, ಈ ಕೊಲ್ಲೇರು ಲೇಕ್
ರಾಮ್ಸಾರ್ ಸೈಟ್ ಹೌದೋ ಅಲ್ಲವೋ ಅಂತ ಎರಡನೇ ಕ್ವೆಶನ್ ಇದು. ಈ ಸಂಚಿಕೆಯಲ್ಲಿ ಎರಡೂ ಕ್ವೆಶನ್ಗಳಿಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಿ. ಈಗ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಏಲೂರಿನ ಬಗ್ಗೆ. ಏಲೂರು ಎಲ್ಲಿದೆ? ಆಂಧ್ರ ಪ್ರದೇಶಲ್ಲಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತಂದ್ರೆ ವೆಂಗಿ ಚಾಲುಕ್ಯ ಡಿನಾಸ್ಟಿಯ ಕ್ಯಾಪಿಟಲ್ ಆಗಿ ಈ ನಗರ ಇದ್ದದ್ದು ಮತ್ತು ಈ ನಗರದ ಮುಖಾಂತರವಾಗಿ ತಮ್ಮಿಲೇರು ಅನ್ನುವಂಥ ನದಿ ಹರಿದು ಹೋಗುತ್ತೆ. ಆ ನದಿ ಫೈನಲಿ ಹೋಗಿ ಸೇರೋದು ಕೊಲ್ಲೇರು ಲೇಕನ್ನ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಈ ವಾರ ನಮಗೆ ಚೆನಾಬ್ ನದಿ ಸುದ್ದಿಯಲ್ಲಿದೆ. ಈ ಚೆನಾಬ್ ನದಿ ಅನ್ನೋದು ಇಂಡಸ್ ನದಿಯ ವ್ಯವಸ್ಥೆಯಲ್ಲಿರುವಂಥ ಒಂದು ಉಪನದಿಯಾಗಿದೆ. ಈ ಇಂಡಸ್ ನದಿಯ ವ್ಯವಸ್ಥೆಯ ವಿಷಯಕ್ಕೆ ಬಂದಿದೆ ಆದರೆ ಇಂಡಿಯಾ ಮತ್ತು ಪಾಕಿಸ್ತಾನಿನ ನಡುವೆ ಯಾವ ರೀತಿಯಾಗಿ ನೀರಿನ ಹಂಚಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂಡಸ್ ವಾಟರ್ ಟ್ರೀಟಿ ಅಂತ ಒಂದು ಟ್ರೀಟಿ ಬರುತ್ತೆ. ಅದರ ಬಗ್ಗೆ ಮತ್ತೆ ಅವಕಾಶ ಸಿಕ್ಕಾಗ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಚೆನಾಬ್ ನದಿಯ ಬಗ್ಗೆನೇ ಫೋಕಸ್ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಇಂಡಸ್ ವಾಟರ್ ಟ್ರೀಟಿ ಅಡಿಯಲ್ಲಿ ಚೆನಾಬ್ ನದಿಯ ಎಷ್ಟು ನೀರನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಅಂತ ಇಂಡಿಯಾಕ್ಕೆ ಅವಕಾಶ ಕೊಟ್ಟಿದೆಯೋ ಅಷ್ಟು ಅವಕಾಶವನ್ನ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ಟ್ರೀಟಿ ಅಡಿಯಲ್ಲಿ ಇಂಡಿಯಾ ತನ್ನ ಕಡೆಯಿಂದ ಒಂದಷ್ಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನ ತರ್ತಾ ಇದೆ. ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈಗ ಚೆನಾಬ್ ನದಿಯ ಮೇಲೆ ಇಂಡಿಯಾ ತರ್ತಾ ಇರುವಂತಹ ಪ್ರಾಜೆಕ್ಟ್ಗಳನ್ನ ಒಂದು ಕಡೆ ನಾವು ಲಿಸ್ಟ್ ಡೌನ್ ಮಾಡೋದಾದ್ರೆ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಕಡೆ ನಾವು ಲಿಸ್ಟ್ ಡೌನ್ ಮಾಡ್ಕೊಳ್ಬೇಕು. ಚೆನಾಬ್ ನದಿಯ ಮೇಲೆ ನಾವು ತರ್ತಾ ಇರುವಂತಹ ಪ್ರಾಜೆಕ್ಟ್ಗಳು ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ ರಾಟ್ಲೆ ಪ್ರಾಜೆಕ್ಟ್, ಎರಡನೇದಾಗಿ ಸಲಾಲ್ ಪ್ರಾಜೆಕ್ಟ್, ಮೂರನೆಯದಾಗಿ ದುಲ್ಹಸ್ತಿ ಪ್ರಾಜೆಕ್ಟ್, ನಾಲ್ಕನೆಯದಾಗಿ ಬಗ್ಲಿಹಾರ್ ಪ್ರಾಜೆಕ್ಟ್, ಐದನೇದಾಗಿ ಪಕಾಲ್ ದುಲ್ ಪ್ರಾಜೆಕ್ಟ್, ಆರನೆಯದಾಗಿ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಈಗ ಸದ್ಯಕ್ಕೆ ಸುದ್ದಿಯಲ್ಲಿರುವಂತ ಮತ್ತು ಕ್ಯಾಬಿನೆಟ್ ಕಮಿಟಿ ಅಪ್ರೂವಲ್ ಅನ್ನು ಕೊಟ್ಟಿರುವಂತ ಕ್ವಾರ್ ಅನ್ನುವಂಥ ಪ್ರಾಜೆಕ್ಟ್, ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇಷ್ಟನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಯಾವುದಾದ್ರೂ ಒಂದನ್ನು ಕೊಟ್ಟು ಮ್ಯಾಚ್ ಮಾಡಲಿಕ್ಕೆ ಕೇಳುವಂಥ ಸಾಧ್ಯತೆ ಇದೆ ಅಥವಾ ಒಂದೆರಡನ್ನ ತಗೊಂಡು ಎಲ್ಲ ಸುದ್ದಿಯಲ್ಲಿರೋದು ಯಾವ ಒಂದು ರಿವರಿನ ಹಿನ್ನೆಲೆಯಲ್ಲಿ ಅಂತ ಕೇಳಬಹುದು. ಆದ್ದರಿಂದ ಒಂದು ಕಡೆ ಲಿಸ್ಟ್ ಡೌನ್ ಮಾಡ್ಕೊಂಡಿರಿ. ನಂತರ ನಾವು GS ಪೇಪರ್ 2 ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ ಪೂರ್ತಿ ನಮಗೆ ಸೆಡಿಷನ್ ವಿಷಯದಲ್ಲಿ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ ಮತ್ತು ಇನ್ನು ಮುಂದೆ ಕೂಡ ಬರುವಂಥ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಈ ಸೆಡಿಷನ್ ವಿಷಯದಲ್ಲಿ ಇರುವಂಥ ಕಾನೂನು ಸೆಕ್ಷನ್ 124A ಆಫ್ ದಿ IPC ಏನಿದೆಯಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಹೊಂದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಜಡ್ಜ್ಮೆಂಟ್ ಅನ್ನ ಕೊಡೋದಿದೆ ಅದರ ಹಿನ್ನೆಲೆಯಲ್ಲಿ. ಸೊ ಒಟ್ಟಾರೆಯಾಗಿ ಸೆಡಿಷನ್ ಬಗ್ಗೆ ಅಂತೂ ನಮಗೆ ಮೈನ್ಸ್ ಅಲ್ಲಿ ಒಂದು ಕ್ವೆಶನ್ ಬರೋದಿದೆ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ತಿಳಿದಿರಬೇಕು. ಇನ್ ಕೇಸ್ UPSC ಕ್ವೆಶನ್ ಅನ್ನ ಕೇಳಿದ್ದೆ ಆದರೆ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಆ ಬೇಸಿಕ್ ಇನ್ಫಾರ್ಮೇಶನ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಸೆಡಿಷನ್ ಅಂದ್ರೆ ಏನು ಅಂತ. ಸೆಡಿಷನ್ ಅಥವಾ ದೇಶದ್ರೋಹ ಅದರ ಅರ್ಥ ಏನು ಅಂತಂದ್ರೆ ಗವರ್ನಮೆಂಟಿನ ಎಗೆನೆಸ್ಟ್ ಆಗಿ ಅದು ಮಾತಿನ ಮುಖಾಂತರವಾಗಿ ಆದರೂ ಆಗಿರಬಹುದು, ಬರವಣಿಗೆಯ ಮುಖಾಂತರವಾಗಿ ಆದರೂ ಆಗಿರಬಹುದು ಅಥವಾ ಯಾವುದೋ ಒಂದು ಕಾರ್ಯದ ಮುಖಾಂತರವಾಗಿ ಆದರೂ ಆಗಿರಬಹುದು. ಒಟ್ಟಾರೆಯಾಗಿ ಗವರ್ನಮೆಂಟ್ ಸರ್ಕಾರದ ವಿರುದ್ಧವಾಗಿ ದ್ವೇಷವನ್ನ ಬಿತ್ತುವಂಥದ್ದು, ಸರ್ಕಾರವನ್ನ ನಿಂದನೆ ಮಾಡುವಂಥದ್ದು, ಜನತೆಯಲ್ಲಿ ಸರ್ಕಾರದ ವಿರುದ್ಧವಾಗಿ ದ್ವೇಷ ಹುಟ್ಟುವ ರೀತಿಯಲ್ಲಿ ಮಾಡುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧವಾಗಿ ದ್ವೇಷ ಅಥವಾ ನಿಂದನೆಯನ್ನ ಬಿತ್ತುವಂತ ಕೆಲಸ, ಅದು ಬಿತ್ತುವಂತ ಕೆಲಸ ಆಗಿರಬಹುದು ಅಥವಾ ಬಿತ್ತಿರಬಹುದು. ಇಂಥ ಒಂದು ಆಕ್ಷನ್ ಅನ್ನು ನಾವು ದೇಶದ್ರೋಹ ಅಥವಾ ಸೆಡಿಷನ್ ಅಂತ ಕರಿತೀವಿ. ಈ ಒಂದು ಐಡಿಯಾ ಇದೆಯಲ್ಲ, ದೇಶದ್ರೋಹ ಅನ್ನುವಂಥ ಐಡಿಯಾ, ಸರ್ಕಾರದ ವಿರುದ್ಧವಾಗಿ ಮಾತನಾಡಬಾರದು, ಸರ್ಕಾರದ ವಿರುದ್ಧವಾಗಿ ದ್ವೇಷವನ್ನ ಬೆಳೆಸಬಾರದು ಅನ್ನುವಂಥ ಈ ಒಂದು ಐಡಿಯಾ, ಸರ್ಕಾರದ ಬಗ್ಗೆ ಅಥವಾ ಗವರ್ನಮೆಂಟಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಮಾತ್ರನೇ ಇರಬೇಕು ಅನ್ನುವಂಥ ಈ ಐಡಿಯಾ ಇಂಗ್ಲೆಂಡ್ ಅಲ್ಲಿ 17th 18th ಸೆಂಚುರಿಯಲ್ಲಿ ಇದ್ದದ್ದು. ಅದೇ ಒಂದು ಐಡಿಯಾವನ್ನ ಇಂಡಿಯಾದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬ್ರಿಟಿಷ್ ಗವರ್ನಮೆಂಟ್, ಆಗ ಇದ್ದಂತ ಬ್ರಿಟಿಷ್ ಇಂಡಿಯನ್ ಗವರ್ನಮೆಂಟ್ ಟ್ರೈ ಮಾಡುತ್ತೆ. ಯಾವಾಗ ಅಂತಂದ್ರೆ 1837 ಅಲ್ಲಿ ಥಾಮಸ್ ಮೆಕಾಲೆ ಅಂತ, ಇವರ ಬಗ್ಗೆ ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ಓದಿರ್ತೀರಾ. ಈ ಥಾಮಸ್ ಮೆಕಾಲೆ ಅವರು ಹೇಳ್ತಾರೆ ನಾವು ಸೆಡಿಷನ್ ಲಾ ಅನ್ನ ಇಂಡಿಯಾದಲ್ಲಿ ಕೂಡ ತರಬೇಕು, ಇಂಡಿಯಾದಲ್ಲಿರುವಂತಹ ಬ್ರಿಟಿಷ್ ಗವರ್ನಮೆಂಟಿನ ಎಗೆನೆಸ್ಟ್ ಆಗಿ ಮಾತಾಡ್ಲಿಕ್ಕೆ ಬಿಡಬಾರದು ಜನತೆಗೆ ಅನ್ನುವಂತ ನಿಟ್ಟಿನಲ್ಲಿ 1837 ಅಲ್ಲೇ ಥಾಮಸ್ ಮೆಕಾಲೆ ಅವರು ಹೇಳ್ತಾರೆ. ಆದರೆ 1860 ನಾವು ಇಂಡಿಯನ್ ಪೆನಲ್ ಕೋಡ್ ಅನ್ನ ತಗೊಂಡು ಬರ್ತೀವಿ. ಅದರಲ್ಲಿ ಈ ಒಂದು ಸೆಡಿಷನ್ ಕಾನೂನನ್ನ ಇನ್ಕ್ಲೂಡ್ ಮಾಡಿರಲ್ಲ. ತದನಂತರ ಬ್ರಿಟಿಷ್ ಗವರ್ನಮೆಂಟ್ಗೆ ಫೀಲ್ ಆಗುತ್ತೆ ಈ ಸೆಡಿಷನ್ ಕಾನೂನನ್ನ ಇನ್ಕ್ಲೂಡ್ ಮಾಡಬೇಕು, ಯಾರು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ, ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಫೀಲ್ ಆಗಿ 1870 ಒಂದು ಅಮೆಂಡ್ಮೆಂಟಿನ ಮುಖಾಂತರವಾಗಿ ಸರ್ ಜೇಮ್ಸ್ ಸ್ಟೀಫನ್ ಅನ್ನುವಂಥವರು ಸೆಕ್ಷನ್ 124A ಅನ್ನ ತಗೊಂಡು ಬರ್ತಾರೆ IPCಯ ಒಳಗಡೆ. IPC 1860 ಬಂದದ್ದು, 1870 IPCಯನ್ನ ಅಮೆಂಡ್ ಮಾಡಿ ತಿದ್ದುಪಡಿ ಮಾಡಿ ನಾವು ಈ ಸೆಡಿಷನ್ ಅನ್ನ ಸೆಕ್ಷನ್ 124 ಕ್ಲಾಸ್ A ನ ಮುಖಾಂತರವಾಗಿ ತಗೊಂಡು ಬರ್ತೀವಿ. ಸೊ ಈ ಎರಡು ಪಾಯಿಂಟ್ಗಳು ನೆನಪಿರಬೇಕು. ಐಡಿಯಾ ಯಾರ್ದು, ಇಂಡಿಯಾದಲ್ಲಿ ಸೆಡಿಷನ್ ಲಾ ಅನ್ನ ತರಬೇಕು ಅನ್ನುವಂಥ ಐಡಿಯಾ ಯಾರ್ದು ಅಂತಂದ್ರೆ 1837 ಥಾಮಸ್ ಮೆಕಾಲೆ ಅವರು ಹೇಳಿದಂತ ಐಡಿಯಾ.
ಆ ಐಡಿಯಾವನ್ನ ಆಕ್ಚುಲ್ ಆಗಿ IPCಗೆ ನಾವು ತಂದದ್ದು 1870ಯಲ್ಲಿ ಸರ್ ಜೇಮ್ಸ್ ಸ್ಟೀಫನ್ ಅನ್ನುವಂಥವರು IPCಗೆ ತಿದ್ದುಪಡಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ತಿದ್ದುಪಡಿಯ ಮುಖಾಂತರವಾಗಿ ನಮ್ಮ IPCಗೆ ಇಂಡಿಯನ್ ಪೆನಲ್ ಕೋಡ್ಗೆ ಸೆಕ್ಷನ್ 124A ಅಂದ್ರೆ ಸೆಡಿಷನ್ ಅಥವಾ ದೇಶದ್ರೋಹದ ವಿಷಯವಾಗಿರುವಂತಹ ಪ್ರಾವಿಷನ್ಗಳು ಬರ್ತವೆ. ಸ್ವಾತಂತ್ರ್ಯ ನಂತರವೂ 1860ಯಲ್ಲಿ ತಂದಂತ ಇಂಡಿಯನ್ ಪೆನಲ್ ಕೋಡನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಆ ಇಂಡಿಯನ್ ಪೆನಲ್ ಕೋಡಲ್ಲಿ ಇದ್ದಂತ IPCಯಲ್ಲಿ ಇದ್ದಂತ ಈ ಸೆಕ್ಷನ್ 124A ಅಂದ್ರೆ ಸೆಡಿಷನ್ ಲಾ ಕೂಡ ಕಂಟಿನ್ಯೂ ಆಗ್ತಾನೇ ಬಂದಿದೆ. ಆದರೆ ಈ ಸೆಡಿಷನ್ ಲಾ ಅಥವಾ ಸೆಕ್ಷನ್ 124A ಇದೆಯಲ್ಲ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದಂತ ಬಾಲಗಂಗಾಧರ್ ತಿಲಕ್ ಆಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ಜವಾಹರ್ಲಾಲ್ ನೆಹರು ಆಗಿರಬಹುದು, ಭಗತ್ ಸಿಂಗ್ ಆಗಿರಬಹುದು, ಇವರೆಲ್ಲರನ್ನ ಶಿಕ್ಷಿಸಲಿಕ್ಕೆ ಬಳಕೆ ಮಾಡಿಕೊಂಡಂತ ಒಂದು ಪ್ರಾವಿಷನ್ ಆಗಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಶಿಕ್ಷಿಸಲಿಕ್ಕೆ ಅಂತ ಬಳಕೆ ಮಾಡಿಕೊಂಡಂತ ಒಂದು ಪ್ರಾವಿಷನ್ ಸೆಕ್ಷನ್ 124A ಅಥವಾ ದೇಶದ್ರೋಹದ ಕಾನೂನು ನಮಗೆ IPCಯಲ್ಲಿ ಇರುವಂತದ್ದು. ಅದನ್ನ ಸ್ವಾತಂತ್ರ್ಯ ನಂತರವೂ ನಾವು ಕಂಟಿನ್ಯೂ ಮಾಡಿದೀವಿ ಅಂತಂದ್ರೆ ಅದು ನಮಗೆ ಕಾನ್ಸ್ಟಿಟ್ಯೂಷನಲ್ ಆಗಿದೆಯೋ ಇಲ್ವೋ, ಸಂವಿಧಾನ ಬದ್ಧವಾಗಿ ಇದೆಯೋ ಇಲ್ವೋ ಅನ್ನುವಂತ ಚಾಲೆಂಜ್ ಸುಪ್ರೀಂ ಕೋರ್ಟಿನ ಮುಂದೆ ಬಂದಿರುತ್ತೆ. ಈ ಹಿಂದೆ ಕೂಡ ಬಂದಿತ್ತು, ಈಗ ಮತ್ತೆ ಬಂದಿದೆ. ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಏನು ವರ್ಡಿಕ್ಟ್ ಅನ್ನ ಕೊಡುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ 1837 ಥಾಮಸ್ ಮೆಕಾಲೆ, 1870 ಸರ್ ಜೇಮ್ಸ್ ಸ್ಟೀಫನ್, ಜೊತೆಗೆ ಇದೇ ಸೆಡಿಷನ್ ಲಾ ಅನ್ನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಶಿಕ್ಷಿಸಲಿಕ್ಕೆ ಅಂತ ಬ್ರಿಟಿಷ್ ಗವರ್ನಮೆಂಟ್ ಬಳಕೆ ಮಾಡಿತ್ತು. ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಈ ಒಂದು ಸೆಡಿಷನ್ ಲಾನ ಅಡಿಯಲ್ಲಿ ಯಾವ ರೀತಿಯ ಪನಿಷ್ಮೆಂಟ್ ಇರುತ್ತೆ, ಈ ಒಂದು ದೇಶದ್ರೋಹ ಅನ್ನುವಂತ ಅಪರಾಧಕ್ಕೆ ಯಾವ ರೀತಿಯ ಶಿಕ್ಷೆ ಇರುತ್ತೆ ಅಂತಂದ್ರೆ ಇದು ಒಂದು ನಾನ್ ಬೇಲಬಲ್ ಅಫೆನ್ಸ್, ಜಾಮೀನು ರಹಿತ ಅಪರಾಧ ಆಗಿದೆ. ಅಂತಂದ್ರೆ ಜಾಮೀನು ಸಿಗೋದಿಲ್ಲ ಈ ಅಪರಾಧವನ್ನ ಮಾಡಿದವರಿಗೆ. ಜೊತೆಗೆ ಈ ರೀತಿಯ ಅಪರಾಧವನ್ನ ಸೆಡಿಷನ್ ಲಾನ ಅಡಿಯಲ್ಲಿ, ಸೆಡಿಷನ್ ಅಡಿಯಲ್ಲಿ ಯಾರು ಶಿಕ್ಷೆಗೆ ಒಳಪಟ್ಟಿರ್ತಾರೆ ಅವರಿಗೆ ಗವರ್ನಮೆಂಟ್ ಜಾಬನ್ನ ಕೂಡ ಕೊಡಲಾಗೋದಿಲ್ಲ ಮತ್ತು ಪಾಸ್ಪೋರ್ಟ್ ಕೂಡ ಅವರಿಗೆ ಸಿಗೋದಿಲ್ಲ. ಇಷ್ಟೆಲ್ಲ ಶಿಕ್ಷೆ ಇದೆ ದೇಶದ್ರೋಹದ ಅಡಿಯಲ್ಲಿ ಏನಾದರೂ ಅವರು ಅಪರಾಧಿ ಅಂತ ಡಿಕ್ಲೇರ್ ಆಗಿದ್ದೆ ಆದ್ರೆ. ಎಲ್ಲ ಇನ್ಫಾರ್ಮೇಶನ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆದ್ರೆ ಇಲ್ಲಿ ಗವರ್ನಮೆಂಟಿನ ವಿರುದ್ಧವಾಗಿ ಮಾತನಾಡುವಂತ ಹಕ್ಕಿನ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಹಕ್ಕು ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ನಮಗೆ ಸಂವಿಧಾನ ಆರ್ಟಿಕಲ್ 19 ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂತ ಒಂದು ಮೂಲಭೂತ ಹಕ್ಕನ್ನ ಸಂವಿಧಾನವೇ ಕೊಟ್ಟಿದೆ. ನಾವು ಯಾರ ವಿರುದ್ಧವಾಗಿ ಆದ್ರೂ ಮಾತನಾಡಬಹುದು, ಗವರ್ನಮೆಂಟಿನ ವಿರುದ್ಧವಾಗಿ ಆದ್ರೂ ಕ್ರಿಟಿಸೈಸ್ ಮಾಡಬಹುದು, ಮಾತನಾಡಬಹುದು. ಅದನ್ನ ದೇಶದ್ರೋಹ ಅಂತ ಯಾಕೆ ಕರೆಯೋದು? ಕ್ರಿಟಿಸಿಸಂ ಅನ್ನೋದು ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಬೇಕೇ ಬೇಕಾಗಿರುವಂತ ಒಂದು ಮೂಲಭೂತ ಅಂಶ ಆಗಿದೆ. ಕ್ರಿಟಿಸಿಸಂ ಇದ್ದಾಗಲೇ ನಾವು ಮುಂದುವರಿಯೋದು, ಸುಧಾರಣೆಗಳನ್ನ ತರೋದು, ರಿಫಾರ್ಮ್ಸ್ ಅನ್ನ ತರೋದು, ನಮ್ಮ ಡೆಮಾಕ್ರಸಿ ಕೂಡ ಸ್ಟ್ರಾಂಗ್ ಆಗೋದು. ಈ ನಿಟ್ಟಿನಲ್ಲಿ ನೀವು ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19 ಹಿನ್ನೆಲೆಯಲ್ಲಿ ಈ ಸೆಡಿಷನ್ ಅನ್ನುವಂತ ಅಂಶವನ್ನ ಅನಲೈಸ್ ಮಾಡಬೇಕಾಗುತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಅದೇ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನ ಅಡಿಯಲ್ಲೇ ನಮಗೆ ಪ್ರೆಸ್ ಫ್ರೀಡಮ್ ಅಂತ ಬರುತ್ತೆ, ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯ ಅಂತ. ಅದರ ಹಿನ್ನೆಲೆಯಲ್ಲಿ ನಾವು ಅನಲೈಸ್ ಮಾಡಬಹುದಾದಂತ ಒಂದು ಇಂಡೆಕ್ಸ್ ಈ ವಾರ ನಮಗೆ ರಿಲೀಸ್ ಆಗುತ್ತೆ. ಮೇ 3ನೇ ತಾರೀಕು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಂತ. ಅದರ ಹಿನ್ನೆಲೆಯಲ್ಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ವಾರ ರಿಲೀಸ್ ಮಾಡಲಾಗಿದೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ? ಯಾರು ಅಂತಂದ್ರೆ ಒಂದು ಇಂಡಿಪೆಂಡೆಂಟ್ NGO ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ ರಿಪೋರ್ಟರ್ಸ್ ಸಾನ್ಸ್ ಫ್ರಂಟಿಯರ್ಸ್ ಅನ್ನುವಂತ ಒಂದು ಇಂಡಿಪೆಂಡೆಂಟ್ NGO ಈ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ. ಮೇ 3ನೇ ತಾರೀಕು ಪ್ರೆಸ್ ಫ್ರೀಡಮ್ ಡೇ ಆಗಿದೆ. ಅದರ ಹಿನ್ನೆಲೆಯಲ್ಲೇ ಆಲ್ಮೋಸ್ಟ್ ಪ್ರತಿ ವರ್ಷ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತ NGO ರಿಲೀಸ್ ಮಾಡ್ಕೊಳ್ತಾನೆ ಬಂದಿದೆ. ಅದರ ಹೆಸರೇ ಹೇಳ್ತಾ ಇದೆ ಪ್ರೆಸ್ ಫ್ರೀಡಮ್, ಪತ್ರಿಕಾ ಸ್ವಾತಂತ್ರ್ಯ ಒಂದು ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅದನ್ನ ಇಲ್ಲಿ ರ್ಯಾಂಕ್ ಮಾಡಲಾಗಿದೆ. ರ್ಯಾಂಕ್ ಮಾಡಿ ಈ ಇಂಡೆಕ್ಸ್ ಅನ್ನ ಕೊಡಲಾಗಿದೆ. ಈ ಇಂಡೆಕ್ಸ್ ಅನ್ನ ಕೊಟ್ಟಂತ ಈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತ NGO ಏನಿದೆ ಇದು ಯುನೆಸ್ಕೋದ ಅಡಿಯಲ್ಲಿ ಈಗಾಗಲೇ ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಹೊಂದಿದೆ. ಇದು ಒಂದು ಇಂಡಿಪೆಂಡೆಂಟ್ NGO, ಅಟ್ ದ ಸೇಮ್ ಟೈಮ್ ಯುನೆಸ್ಕೋದ ಅಡಿಯಲ್ಲಿ ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಹೊಂದಿರುವಂತ ಒಂದು NGO ಆಗಿದೆ. ಇಷ್ಟು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಿದೆ ಆದ್ರೆ ಒಂದಷ್ಟು ಡೇಟಾವನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಒಂದು ಇಂಡಿಯಾದ ರ್ಯಾಂಕ್ ಈ ವರ್ಷಕ್ಕೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ 150ನೇ ರ್ಯಾಂಕ್ ಇರುವಂತ 180 ದೇಶಗಳಲ್ಲಿ ಇಂಡಿಯಾದ ರ್ಯಾಂಕ್ 150. ಅಂದ್ರೆ ಅಷ್ಟೇನು ಚೆನ್ನಾಗಿ ಇಲ್ಲ. ನಾವು ಪ್ರಜಾಪ್ರಭುತ್ವವಾಗಿದ್ರೂ ಕೂಡ, ಸಂವಿಧಾನವೇ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ರೂ ಕೂಡ, ಅದರ ಒಳಗಡೆ ಮಾಧ್ಯಮ ಸ್ವಾತಂತ್ರ್ಯ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಇದ್ರೂ ಕೂಡ ಇಂಡಿಯಾದ ರ್ಯಾಂಕ್ ಬಂದು 150. ಆದ್ದರಿಂದನೇ ಗವರ್ನಮೆಂಟಿನ ಆರ್ಗನೈಸೇಷನ್ಗಳು ಕ್ರಿಟಿಸೈಸ್ ಮಾಡ್ತವೆ ಈ ಇಂಡೆಕ್ಸ್ ಅನ್ನ. ಇಂಡಿಯಾದಲ್ಲಿರುವಂತಹ ಪತ್ರಿಕಾ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಮೆಜರ್ ಮಾಡ್ತಾ ಇಲ್ಲ, ಆದ್ದರಿಂದನೇ ಇಂಡಿಯಾದ ರ್ಯಾಂಕ್ ಒಂದು 150ಕ್ಕೆ ಇಳಿದಿದೆ ಅನ್ನುವ ರೀತಿಯಲ್ಲಿ ಗವರ್ನಮೆಂಟ್
ಉತ್ತರವನ್ನ ಕೊಟ್ಟಿದೆ. ಈಗ ಸದ್ಯಕ್ಕೆ ಇಂಡಿಯಾದ ರ್ಯಾಂಕ್ 150, ಜೊತೆಗೆ ನೀವು ಕಂಪೇರ್ ಮಾಡೋದಾದ್ರೆ ಪಾಕಿಸ್ತಾನದ ರ್ಯಾಂಕ್ 157, ಚೈನಾದ ರ್ಯಾಂಕ್ 175. ಸೌತ್ ಏಷ್ಯಾದಲ್ಲಿ ನಮಗಿಂತ ಇಂಪ್ರೂವ್ಡ್ ಪೊಸಿಷನ್ ಅಲ್ಲಿ ಇರುವಂತಹ ದೇಶಗಳು ಅಂತಂದ್ರೆ ಒಂದು ಶ್ರೀಲಂಕಾ 146ನೇ ರ್ಯಾಂಕ್, ಇನ್ನೊಂದು ನೇಪಾಳ ತುಂಬಾ ಚೆನ್ನಾಗಿರುವಂತಹ ಪೊಸಿಷನ್ 76ನೇ ಪೊಸಿಷನ್ ಅಲ್ಲಿ ಇರುವಂತದ್ದು ನೇಪಾಳ ದೇಶ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ ಯಾರು ಈ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುವಂತದ್ದು, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ ರಿಪೋರ್ಟರ್ಸ್ ಸಾನ್ಸ್ ಫ್ರಂಟಿಯರ್ಸ್ ಅನ್ನುವಂತ ಒಂದು ಇಂಡಿಪೆಂಡೆಂಟ್ NGO. ಇದು ಯುನೆಸ್ಕೋದ ಅಡಿಯಲ್ಲಿ ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಹೊಂದಿದೆ. ಆದ್ದರಿಂದ ಇದು ಒಂದು ಇಂಡಿಪೆಂಡೆಂಟ್ NGO ಅಂತಾನೂ ನೆನಪಿರಬೇಕು ಮತ್ತು ಯುನೆಸ್ಕೋದ ಅಡಿಯಲ್ಲಿ ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಹೊಂದಿದೆ ಅನ್ನುವಂತ ಅಂಶ ಕೂಡ ನಮಗೆ ನೆನಪಿರಬೇಕು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಯುರೋಪ್ಗೆ ಭೇಟಿಯನ್ನು ನೀಡಿದರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ನಾರ್ಡಿಕ್ ಲೀಡರ್ಸ್ ಅನ್ನ ಮೀಟ್ ಮಾಡಿರೋದು. ನಾರ್ಡಿಕ್ ಲೀಡರ್ಸ್ ಅಥವಾ ನಾರ್ಡಿಕ್ ಕಂಟ್ರೀಸ್ ಅಂದ್ರೆ ಯಾವ್ಯಾವು ಅಂತ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮ್ಯಾಪ್ ಅಲ್ಲಿ ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ಯುರೋಪ್ಗೆ ಹೋದಾಗ ಇಲ್ಲಿರುವಂಥ ನಾರ್ತ್ ಯುರೋಪಿನ ಭಾಗದಲ್ಲಿರುವಂಥ ದೇಶಗಳನ್ನು ನಾವು ನಾರ್ಡಿಕ್ ದೇಶಗಳು ಅಂತ ಕರಿತೀವಿ. ನಾರ್ತ್ ಯುರೋಪಲ್ಲಿರುವಂಥ ದೇಶಗಳು ಒಂದು ನಾರ್ವೆ, ಎರಡನೇದು ಸ್ವೀಡನ್, ಮೂರನೆಯದು ಫಿನ್ಲ್ಯಾಂಡ್, ನಾಲ್ಕನೆಯದು ಐಸ್ಲ್ಯಾಂಡ್ ಮತ್ತು ಇಲ್ಲಿರುವಂಥ ಡೆನ್ಮಾರ್ಕ್. ಈ 5 ದೇಶಗಳನ್ನು ಒಳಗೊಂಡಿರುವಂಥ ಈ ನಾರ್ಡಿಕ್ ಪ್ರದೇಶವನ್ನು ಇನ್ನು ಹತ್ತಿರದಿಂದ ನಾವು ಅಬ್ಸರ್ವ್ ಮಾಡೋದಾದ್ರೆ ಗ್ರೀನ್ಲ್ಯಾಂಡ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಇದು ಡೆನ್ಮಾರ್ಕ್ ದೇಶಕ್ಕೆ ಬಿಲಾಂಗ್ ಆಗಿರೋದ್ರಿಂದ ಗ್ರೀನ್ಲ್ಯಾಂಡ್ ಕೂಡ ನಾರ್ಡಿಕ್ ಪ್ರದೇಶದಲ್ಲೇ ಬರುವಂಥದ್ದು. ಜೊತೆಗೆ ಈ ಒಂದು ಏರಿಯಾದಲ್ಲಿ ಫಾರೋ ಅನ್ನುವಂಥ ದ್ವೀಪಗಳು ಬರ್ತವೆ. ಈ ದ್ವೀಪಗಳು ಕೂಡ ಡೆನ್ಮಾರ್ಕ್ ದೇಶಕ್ಕೆ ಬಿಲಾಂಗ್ ಆಗಿರುವಂಥದ್ದು. ಆದ್ದರಿಂದ ಈ ದ್ವೀಪಗಳು ಕೂಡ ನಮಗೆ ನಾರ್ಡಿಕ್ ಪ್ರದೇಶದಲ್ಲೇ ಇರೋದು. ಜೊತೆಗೆ ಫಿನ್ಲ್ಯಾಂಡ್ಗೆ ಬಿಲಾಂಗ್ ಆಗಿರುವಂಥ ಇಲ್ಲಿರುವಂಥ ಬಾಲ್ಟಿಕ್ ಸಿಯಲ್ಲಿ ಲೊಕೇಟ್ ಆಗಿರುವಂಥ ಅಲಾಂದ್ ಅನ್ನುವಂಥ ದ್ವೀಪಗಳ ಗುಂಪು ಎಲ್ಲಿ ಲೊಕೇಟ್ ಆಗಿರೋದು? ಬಾಲ್ಟಿಕ್ ಸಿಯಲ್ಲಿ. ಇಲ್ಲಿರುವಂಥ ಬಾಲ್ಟಿಕ್ ಸಿಯಲ್ಲಿ ಲೊಕೇಟ್ ಆಗಿರೋದು. ಯಾವ ದೇಶಕ್ಕೆ ಬಿಲಾಂಗ್ ಆಗಿರೋದು? ಫಿನ್ಲ್ಯಾಂಡ್ಗೆ. ಆದ್ದರಿಂದ ಅಲಾಂದ್ ಐಲ್ಯಾಂಡ್ಸ್ ಕೂಡ ಇಲ್ಲಿ ನಾರ್ಡಿಕ್ ದೇಶಗಳ ಗುಂಪಿನಲ್ಲೇ ಅಥವಾ ನಾರ್ಡಿಕ್ ಪ್ರದೇಶದಲ್ಲೇ ಇರುವಂಥ ದ್ವೀಪಗಳಾಗಿದ್ದಾವೆ. ಇಷ್ಟು ನಮಗೆ ಮ್ಯಾಪಿಂಗು. ಈಗ ಈ ನಾರ್ಡಿಕ್ ದೇಶಗಳ ಜೊತೆಗೆ ನಮ್ಮ ಸಂಬಂಧ ಹೇಗಿದೆ ಅಂತ ನೋಡೋದಾದ್ರೆ ಈಗಾಗಲೇ 2018ರಲ್ಲೇ ಇಂಡಿಯಾ ನಾರ್ಡಿಕ್ ಸಮ್ಮೇಳನವನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಎಲ್ಲಿ ಅಂತಂದ್ರೆ ಸ್ಟಾಕ್ ಹೋಮ್ ಅಲ್ಲಿ. ಯಾವಾಗ? 2018ರಲ್ಲಿ. ಅದು ಮೊಟ್ಟ ಮೊದಲನೆಯ ಇಂಡಿಯಾ ನಾರ್ಡಿಕ್ ಸಮ್ಮೇಳನ ಆಗಿತ್ತು. ಈಗ 2ನೇ ಸಮ್ಮೇಳನ ನಡೀತಾ ಇದೆ. ಎಲ್ಲಿ? ಕೋಪನ್ ಹೇಗನಲ್ಲಿ. ಸ್ಟಾಕ್ ಹೋಮ್ ಅಲ್ಲಿ ಮೊಟ್ಟ ಮೊದಲನೆಯ ಸಮ್ಮೇಳನ ನಡೆದದ್ದು. ಸ್ಟಾಕ್ ಹೋಮ್ ಅನ್ನೋದು ಸ್ವೀಡನ್ ದೇಶದ ಕ್ಯಾಪಿಟಲ್ ಸಿಟಿ ಆಗಿದೆ. ಅಲ್ಲಿ ಇಂಡಿಯಾ ಮತ್ತು ನಾರ್ಡಿಕ್ ಕಂಟ್ರಿಗಳ ನಡುವೆ ನಡೆದಂತ ಮೊಟ್ಟ ಮೊದಲನೆಯ ಸಮ್ಮೇಳನ ಯಾವಾಗ? 2018ರಲ್ಲಿ. ಈಗ 2ನೇದು ಕೋಪನ್ ಹೇಗನ್, ಡೆನ್ಮಾರ್ಕಿನ ಕ್ಯಾಪಿಟಲ್ ಸಿಟಿ. ಕೋಪನ್ ಹೇಗನಲ್ಲಿ ಇಂಡಿಯಾ ನಾರ್ಡಿಕ್ ಸಮ್ಮೇಳನ 2ನೇ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಉದ್ದೇಶ ಏನು ಅಂತಂದ್ರೆ ಇಂಡಿಯಾ ಮತ್ತು ನಾರ್ಡಿಕ್ ದೇಶಗಳು ಬ್ಲೂ ಎಕಾನಮಿಯ ಕಡೆಗೆ ಫೋಕಸ್ ಅನ್ನ ಮಾಡೋದು. ಬ್ಲೂ ಎಕಾನಮಿ ಅಂತಂದ್ರೆ ಸಮುದ್ರದ ಸಂಪನ್ಮೂಲಗಳು ಅಂತೇನಿದಾವೆ, ಮರೈನ್ ರಿಸೋರ್ಸಸ್, ಅವುಗಳನ್ನ ಕನ್ಸರ್ವ್ ಮಾಡೋದು, ಸಂರಕ್ಷಣೆಗೆ ಒಳಪಡಿಸೋದು, ಅವುಗಳನ್ನು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅಂತ ಬಳಕೆ ಮಾಡ್ಕೊಳ್ಳೋದು, ನಮ್ಮಲ್ಲಿ ಜಾಬ್ ಕ್ರಿಯೇಷನ್ಗೆ ಅಂತ ಬಳಕೆ ಮಾಡ್ಕೊಳ್ಳೋದು, ಕೋಸ್ಟಲ್ ಎಕಾನಮಿ ಅಥವಾ ಕೋಸ್ಟಲ್ ಕಮ್ಯುನಿಟಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಅಂತ ಬಳಕೆ ಮಾಡ್ಕೊಳ್ಳೋದು. ಒಟ್ಟಾರೆಯಾಗಿ ಒಂದು ಕಡೆ ಎನ್ವಿರಾನ್ಮೆಂಟ್, ಇನ್ನೊಂದು ಕಡೆ ಎಕಾನಮಿ, ಇನ್ನೊಂದು ಕಡೆ ಸೊಸೈಟಿ, ಎಲ್ಲದಕ್ಕೂ ಒಳಿತಾಗುವ ರೀತಿಯಲ್ಲಿ ನಾವಿಲ್ಲಿ ಮರೈನ್ ರಿಸೋರ್ಸಸ್ ಅನ್ನ, ಸಮುದ್ರದಲ್ಲಿರುವಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಳೋದು. ಅದನ್ನೇ ನಾವು ಬ್ಲೂ ಎಕಾನಮಿ ಅಂತ ಕರೆಯೋದು. ಬ್ಲೂ ಎಕಾನಮಿಯಲ್ಲಿ ಕೇವಲ ಎಕನಾಮಿಕ್ ಡೆವಲಪ್ಮೆಂಟ್ ಮಾತ್ರನೇ ಇರೋದಿಲ್ಲ, ಅಥವಾ ಸಮುದ್ರದಲ್ಲಿರುವಂಥ ಸಂಪನ್ಮೂಲಗಳನ್ನು ನಮ್ಮ ಗ್ರೋತ್ಗೆ ಮಾತ್ರನೇ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋದು ಇರೋದಿಲ್ಲ. ಆ ಸಂಪನ್ಮೂಲಗಳನ್ನು ಸಂರಕ್ಷಣೆಗೆ ಒಳಪಡಿಸೋದು ಇರುತ್ತೆ. ಆ ಸಂಪನ್ಮೂಲಗಳನ್ನು ಕೋಸ್ಟಲ್ ಕಮ್ಯುನಿಟಿಗಳ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ಕೊಳ್ಳೋದು ಇರುತ್ತೆ. ಜಾಬ್ಗಳನ್ನು ಕ್ರಿಯೇಟ್ ಮಾಡೋದು ಇರುತ್ತೆ. ಒಟ್ಟಾರೆಯಾಗಿ ಈ ಸಮುದ್ರ ಸಂಪನ್ಮೂಲಗಳ ಸುತ್ತಮುತ್ತಲಿನಲ್ಲೇ ಇರುವಂತ ಒಂದು ಆರ್ಥಿಕ ವ್ಯವಸ್ಥೆ ಬ್ಲೂ ಎಕಾನಮಿ. ಈ ಬ್ಲೂ ಎಕಾನಮಿಯ ವಿಷಯದಲ್ಲಿ ಇಂಡಿಯಾ ಮತ್ತು ನಾರ್ಡಿಕ್ ಕಂಟ್ರೀಸ್ ಇಲ್ಲಿ ಕೋಆಪರೇಟ್ ಮಾಡ್ತಿದ್ದಾವೆ ಈ ಇಂಡಿಯಾ ನಾರ್ಡಿಕ್ ಸಮ್ಮೇಳನದ ಮುಖಾಂತರವಾಗಿ. ಜೊತೆಗೆ ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದಂತ ಇಂಧನದ ವಿಷಯದಲ್ಲಿ, ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆಯ ವಿಷಯದಲ್ಲಿ, ಆರೋಗ್ಯ ಕ್ಷೇತ್ರದ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿ ನಾವು ಕೋಆಪರೇಟ್ ಮಾಡ್ತಾ ಇದ್ದೀವಿ ಈ ಇಂಡಿಯಾ ನಾರ್ಡಿಕ್ ಸಮಿಟಿನ ಮುಖಾಂತರವಾಗಿ. ಜೊತೆಗೆ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ನಾವು ನಾರ್ಡಿಕ್ ಕಂಟ್ರೀಸ್ ಅಂತ 5 ದೇಶಗಳನ್ನೇನು ಹೇಳಿದೀವಿ, ಆ 5 ದೇಶಗಳು ಆರ್ಕ್ಟಿಕ್ ರೀಜನ್ ಅಲ್ಲಿ ಇರುವಂತ ಆರ್ಕ್ಟಿಕ್ ಸರ್ಕಲ್ ಅಥವಾ ಆರ್ಕ್ಟಿಕ್ ಕೌನ್ಸಿಲ್ ಅಂತ ನಾವೇನು ಕರಿತೀವಿ, ಆ ಆರ್ಕ್ಟಿಕ್ ಕೌನ್ಸಿಲಿನ ಮೆಂಬರ್ಸ್ ಕೂಡ ಆಗಿದ್ದಾವೆ. ಆರ್ಕ್ಟಿಕ್ ಕೌನ್ಸಿಲಿನ ಬಗ್ಗೆ ಈಗಾಗಲೇ UPSC ಕ್ವೆಶ್ಚನ್ ಅನ್ನ ಕೇಳಿದೆ. ಈ ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಇರುವಂತ ಮೆಂಬರ್ ದೇಶಗಳು ಯಾವ್ಯಾವು ಅಂತಂದ್ರೆ ಈ ಆರ್ಕ್ಟಿಕ್ ಸರ್ಕಲ್ಗೆ ಟಚ್ ಆಗುವಂತ ಎಲ್ಲ ದೇಶಗಳು. ಆ ಎಲ್ಲ ದೇಶಗಳಲ್ಲಿ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 5 ದೇಶಗಳಂತೂ ಬಂದೇ ಬರ್ತವೆ. ನಾವು ಡಿಸ್ಕಸ್ ಮಾಡಿರುವಂತ ನಾರ್ಡಿಕ್ ಕಂಟ್ರೀಸ್ 5 ಬಂದೇ ಬರ್ತವೆ. ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ ಮತ್ತು ಐಸ್ಲ್ಯಾಂಡ್ ಬಂದೇ ಬರ್ತವೆ. ಅವುಗಳ ಜೊತೆಗೆ ರಷ್ಯಾ
ರಷ್ಯಾ ಇದೆ, ಕೆನಡಾ ಇದೆ ಮತ್ತು USA ಇದೆ. ಇಷ್ಟನ್ನು ನೀವು ಅಬ್ಸರ್ವ್ ಮಾಡಿರಬೇಕು. ಮತ್ತು ಆರ್ಕ್ಟಿಕ್ ಕೌನ್ಸಿಲಲ್ಲಿ ಇಂಡಿಯಾ ಅಬ್ಸರ್ವರ್ ಸ್ಟೇಟಸ್ ಅನ್ನು ಕೂಡ ಹೊಂದಿದೆ. ಯಾಕೆಂತಂದ್ರೆ ಇಂಡಿಯಾಕ್ಕೆ ಆರ್ಕ್ಟಿಕ್ ಸರ್ಕಲ್ನ ವಿಷಯದಲ್ಲಿ ವಿಶೇಷವಾದಂಥ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮತ್ತು ಒಂದು ಡೆವಲಪ್ಮೆಂಟ್ ಅನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬಹುದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ, ಇಂಡಿಯಾ ಮತ್ತು ಡೆನ್ಮಾರ್ಕಿನ ನಡುವೆ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಅಗ್ರಿಮೆಂಟ್ ಅನ್ನ ಸಹಿ ಮಾಡಲಾಗಿದೆ. ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅದರ ಹೆಸರೇ ಹೇಳ್ತಾ ಇದೆ, ನಾವಿಬ್ಬರು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ ಇಂಡಿಯಾ ಮತ್ತು ಡೆನ್ಮಾರ್ಕ್. ಯಾವ ವಿಷಯದಲ್ಲಿ ಅಂತಂದ್ರೆ ಹಸಿರಿನ ವಿಷಯದಲ್ಲಿ, ಗ್ರೀನ್ ಸ್ಟ್ರಾಟಜಿಯ ವಿಷಯದಲ್ಲಿ. ಅದು ಗ್ರೀನ್ ಹೈಡ್ರೋಜನ್ ಆಗಿರಬಹುದು, ರಿನ್ಯೂವಬಲ್ ಎನರ್ಜಿ ನವೀಕರಿಸಬಹುದಾದಂಥ ಇಂಧನ ಆಗಿರಬಹುದು, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರಬಹುದು. ಈ ರೀತಿಯಾಗಿ ಹಸಿರಿನ ವಿಷಯದಲ್ಲಿ, ಗ್ರೀನ್ ಸ್ಟ್ರಾಟಜಿಯ ವಿಷಯದಲ್ಲಿ ನಾವು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾವ ದೇಶ ಅಂತ ನಿಮಗೆ ನೆನಪಿದ್ರೆ ಸಾಕಾಗುತ್ತೆ, ಡೆನ್ಮಾರ್ಕ್. ಇಂಡಿಯಾ ಮತ್ತು ಡೆನ್ಮಾರ್ಕಿನ ನಡುವೆ ಈ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ಅಗ್ರಿಮೆಂಟ್ಗಳನ್ನು ಸಹಿ ಮಾಡಲಾಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದಂಥ ಪಾಯಿಂಟ್ಸು. ನಂತರ IR ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ರಷ್ಯಾ ಯುಕ್ರೇನ್ ಯುದ್ಧವಂತೂ ಕಂಟಿನ್ಯೂ ಆಗ್ತಾನೇ ಇದೆ. ಅದರ ಹಿನ್ನೆಲೆಯಲ್ಲೇ ಈ ವಾರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಬಹುದಾದಂಥ ಒಂದು ಪ್ರದೇಶ ಸುದ್ದಿಯಲ್ಲಿದೆ. ಆ ಪ್ರದೇಶ ಯಾವುದು ಅಂತಂದ್ರೆ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥ ಪ್ರದೇಶ. ಮ್ಯಾಪಲ್ಲಿ ಅಬ್ಸರ್ವ್ ಮಾಡೋಣ, ನಂತರ ಯಾಕೆ ಇದು ಇಂಪಾರ್ಟೆಂಟ್ ಅಂತ ನಿಮಗೆ ಹೇಳ್ತೇನೆ. ಮ್ಯಾಪಲ್ಲಿ ಇಲ್ಲಿದೆ ನಮಗೆ ಇಂಡಿಯಾದಿಂದ ಬ್ಲ್ಯಾಕ್ ಸಿಯ ಕಡೆಗೆ ನಾವು ಹೋದಾಗ ಇಲ್ಲಿದೆ ನಮಗೆ ರಷ್ಯಾ, ಇಲ್ಲಿದೆ ನಮಗೆ ಯುಕ್ರೇನ್ ಮತ್ತು ಅದರ ಆಸುಪಾಸಿನಲ್ಲಿರುವಂಥ ದೇಶಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ ಕಂಡು ಬರುತ್ತೆ ಮಾಲ್ಡೋವಾ ಅನ್ನುವಂಥ ದೇಶ. ಯುಕ್ರೇನ್ನ ಪಕ್ಕದಲ್ಲೇ ಮಾಲ್ಡೋವಾ ಅನ್ನುವಂಥ ದೇಶ ಇದೆ. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮಾಲ್ಡೋವಾ ಮತ್ತು ಯುಕ್ರೇನಿನ ನಡುವೆ ಇರುವಂಥ ಒಂದು ಸಣ್ಣ ಪ್ರದೇಶವೇ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥ ಪ್ರದೇಶ. ಈಗ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಈ ಪ್ರದೇಶದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿದೆ. ಈ ಪ್ರದೇಶದ ಮೇಲೆ ಕೂಡ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಅದರ ಹಿನ್ನೆಲೆಯಲ್ಲಾದರೂ ಕ್ವೆಶನ್ ಕೇಳಬಹುದು, ಅಥವಾ ಈ ಪ್ರದೇಶವೇ ಒಂದು ಸ್ಪೆಷಲ್ ಪ್ರದೇಶ. ಯಾಕೆ ಅಂತಂದ್ರೆ 1991-92ನ ಸಂದರ್ಭದಲ್ಲಿ USSR ಕೊಲ್ಯಾಪ್ಸ್ ಆದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶ ಯಾವ ದೇಶಕ್ಕೂ ಸೇರಿಕೊಳ್ಳದೆ ತನ್ನನ್ನು ತಾನು ಇಂಡಿಪೆಂಡೆಂಟ್ ನೇಷನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಇಂಡಿಪೆಂಡೆಂಟ್ ನೇಷನ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರೂ ಕೂಡ ಗ್ಲೋಬಲಿ ಯಾವ ದೇಶವೂ ಇದನ್ನ ಟ್ರಾನ್ಸ್ನಿಸ್ಟ್ರಿಯಾವನ್ನ ಒಂದು ದೇಶ ಅಂತ ಇನ್ನುವರೆಗೂ ರೆಕಗ್ನೈಸ್ ಮಾಡಿಲ್ಲ. ಟ್ರಾನ್ಸ್ನಿಸ್ಟ್ರಿಯಾವನ್ನ ಇಲ್ಲಿಯವರೆಗೂ ಇಂಟರ್ನ್ಯಾಷನಲಿ ಒಂದು ಸ್ವತಂತ್ರ ದೇಶ ಅಂತ ನಾವು ರೆಕಗ್ನೈಸ್ ಮಾಡಿಲ್ಲ. ಆದರೆ ಇದು ಸ್ವತಂತ್ರವಾಗಿಯೇ ಇದೆ 1991ನಿಂದ. ಈಗ ಸದ್ಯಕ್ಕೆ ಅಟ್ಯಾಕಿಗೆ ಒಳಗಾಗಿದೆ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಸ್ಟ್ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂತ ಈ ಪ್ರದೇಶ ಎಲ್ಲಿ ಲೊಕೇಟ್ ಆಗಿದೆ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಯುಕ್ರೇನ್ ಮತ್ತು ಮಾಲ್ಡೋವಾ ದೇಶದ ನಡುವೆ ಇದು ಲೊಕೇಟ್ ಆಗಿದೆ. ಜೊತೆಗೆ ಇನ್ನೊಂದು ಸಣ್ಣ ಪಾಯಿಂಟ್ ಅಂತಂದ್ರೆ, ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲೇ ಇದೆ ನಮಗೆ ಟ್ರಾನ್ಸ್ನಿಸ್ಟ್ರಿಯಾದ ಪಕ್ಕದಲ್ಲೇ ಯುಕ್ರೇನಿನ ಒಂದು ಇಂಪಾರ್ಟೆಂಟ್ ಪೋರ್ಟ್ ಸಿಟಿ ಬರುತ್ತೆ, ಒಡೆಸಾ ಅಂತ. ಈ ಒಡೆಸಾ ಅನ್ನುವಂಥ ಸಿಟಿಯ ಮೇಲೆ ಕೂಡ ಅಟ್ಯಾಕ್ಗಳು ಜಾಸ್ತಿ ಆಗಬಹುದು. ಟ್ರಾನ್ಸ್ನಿಸ್ಟ್ರಿಯಾದ ಮೇಲೆ ಅಟ್ಯಾಕ್ ಜಾಸ್ತಿ ಆಗಿದ್ದೆ ಆದರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಟ್ರಾನ್ಸ್ನಿಸ್ಟ್ರಿಯಾ ಎಲ್ಲಿದೆ, ಒಡೆಸಾ ಎಲ್ಲಿದೆ, ಒಡೆಸಾವನ್ನು ಕೂಡ ನೆನ್ಪಿಟ್ಕೊಂಡಿರಿ. ಒಡೆಸಾ ಅನ್ನೋದು ಬ್ಲ್ಯಾಕ್ ಸಿಯಲ್ಲಿರುವಂಥ ಒಂದು ಪೋರ್ಟ್ ಸಿಟಿ ಆಗಿದೆ. ಮತ್ತು ಈ ಮ್ಯಾಪನ್ನು ಹೇಗಿದ್ರು ನೀವು ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಸೋಚಿ ಅನ್ನುವಂಥ ಸಿಟಿ ಇದೆಯಲ್ಲ, ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಸೋಚಿ ಅನ್ನೋದು ರಷ್ಯಾದ ಒಂದು ಪೋರ್ಟ್ ಸಿಟಿ, ಬ್ಲ್ಯಾಕ್ ಸಿಯಲ್ಲಿರುವಂಥ ರಷ್ಯಾದ ಒಂದು ಪೋರ್ಟ್ ಸಿಟಿ ಆಗಿದೆ. ಸೋಚಿ ಅನ್ನುವಂಥ ಈ ಸಿಟಿಯಲ್ಲಿ ಇಂಡಿಯಾ ಮತ್ತು ರಷ್ಯಾದ ನಡುವೆ ಸಮ್ಮೇಳನಗಳು ನಡೀತಾ ಇರ್ತವೆ. ಆದ್ದರಿಂದ ಸುದ್ದಿಯಲ್ಲಿ ಇರುವಂಥ ಸಿಟಿಯೇ ಆಗಿದೆ. ಆದ್ದರಿಂದ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಟ್ರಾನ್ಸ್ನಿಸ್ಟ್ರಿಯಾ, ಒಡೆಸಾ ಅನ್ನುವಂಥ ಒಂದು ಪೋರ್ಟ್ ಸಿಟಿ ಅದು ಬಿಲಾಂಗ್ ಆಗೋದು ಯುಕ್ರೇನ್ ದೇಶಕ್ಕೆ. ಅಟ್ ದ ಸೇಮ್ ಟೈಮ್ ಸೋಚಿ ಅನ್ನುವಂಥ ಒಂದು ಪೋರ್ಟ್ ಸಿಟಿ, ಬ್ಲ್ಯಾಕ್ ಸಿಯಲ್ಲೇ ಇರುವಂಥ ಒಂದು ಪೋರ್ಟ್ ಸಿಟಿ, ಇದು ರಷ್ಯಾಕ್ಕೆ ಬಿಲಾಂಗ್ ಆಗಿರುವಂಥ ಒಂದು ಸಿಟಿ ಆಗಿದೆ. ಇಷ್ಟನ್ನು ನೀವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿದರೆ ಸಾಕಾಗುತ್ತೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಸೊಸೈಟಿ ಮತ್ತು ಸೋಷಿಯಲ್ ಜಸ್ಟಿಸಿನ ಹಿನ್ನೆಲೆಯಲ್ಲಿ ಈ ವಾರ ನಮಗೆ ಸುದ್ದಿಯಲ್ಲಿರುವಂಥ ಒಂದು ಟಾಪಿಕ್ ಅಂತಂದರೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. 2 ಬಾರಿ ಈ ವಾರ ಸುದ್ದಿಯಲ್ಲಿ ಇತ್ತು ಈ ಒಂದು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಯಾಕೆ ಅಂತ ನಂತರ ನೋಡೋಣ. ಈಗ ಮೊದಲಿಗೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅದರ ಹೆಸರೇ ಹೇಳ್ತಾ ಇದೆ, ಸಿವಿಲಿಯನ್ ಮ್ಯಾಟರ್ಸ್ ಅಂದರೆ ಜನನ ಆಗಿರಬಹುದು, ಮರಣ ಆಗಿರಬಹುದು, ಎಲ್ಲ ವಿಷಯಗಳನ್ನು ರಿಜಿಸ್ಟರ್ ಮಾಡುವಂಥ ಒಂದು ವ್ಯವಸ್ಥೆ ಇದಾಗಿದೆ. ಇದು ಬೇಸಿಕಲಿ ಒಂದು ಡೇಟಾ ಬೇಸ್ ಆಗಿದೆ. ಸಾಕಷ್ಟು ದತ್ತಾಂಶಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಇಟ್ಕೊಂಡಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯಲ್ಲಿ ಎಷ್ಟು, ಎಲ್ಲಿ ಜನನ ಆಯಿತು, ಹೆಣ್ಣು ಮಕ್ಕಳು ಎಷ್ಟು, ಗಂಡು ಮಕ್ಕಳು ಎಷ್ಟು, ಎಲ್ಲಿ ಎಷ್ಟು ಮರಣ ಆಯಿತು, ಎಲ್ಲ ವಿಷಯಗಳನ್ನು ಒಂದು ಕಡೆ ಕಲೆ ಹಾಕಲಾಗಿರುತ್ತೆ. ಅದೇ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಎಲ್ಲವನ್ನ ಒಂದು ಕಡೆ ಕಲೆ ಹಾಕಬೇಕು, ಇಂಥ ಒಂದು ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ನಮಗೆ ಯಾರು ಹೇಳ್ತಾರೆ ಅಂತಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಅಂತ
1969 ನಾವು ತಂದಂಥದ್ದು. ಈ ಒಂದು ಕಾಯ್ದೆ ನಮಗೆ ಹೇಳುತ್ತೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್. ಅದರ ಹೆಸರೇ ಹೇಳ್ತಾ ಇದೆ ಜನನ ಮತ್ತು ಮರಣವನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಹಾಗಂತ ಈ ಕಾಯ್ದೆ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ನಾವು ಈ ಒಂದು ವ್ಯವಸ್ಥೆಯನ್ನ ತಂದಿರೋದು. ಈ ವ್ಯವಸ್ಥೆಯಲ್ಲಿ ಅಂದ್ರೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಯಾರು ಎಲ್ಲ ಆಕ್ಟಿವಿಟಿಗಳನ್ನ ಜನನ ಮರಣಗಳ ಎಲ್ಲ ವಿಷಯವನ್ನ ರಿಜಿಸ್ಟರ್ ಮಾಡುವಂತ ಎಲ್ಲ ಚಟುವಟಿಕೆಗಳನ್ನ ಯಾರು ನೋಡ್ಕೊಳ್ತಾರೆ, ಯಾರು ಎಲ್ಲ ಚಟುವಟಿಕೆಗಳನ್ನ ನೋಡ್ಕೊಳ್ತಾರೆ ಅಂತಂದ್ರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಈ ಒಂದು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅನ್ನುವಂಥ ಆಫೀಸು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿರುವಂಥ ಆಫೀಸು. ಇದೇ ಆಫೀಸೇ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಿಸುವಂಥದ್ದು. ಸೆನ್ಸಸ್ ಆಫ್ ಇಂಡಿಯಾ ಪ್ರತಿ 10 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಜನಗಣತಿಯನ್ನ ಯಾರು ನಡೆಸಿಕೊಡ್ತಾರೆ ಅಂತಂದ್ರೆ ಇದೇ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಜೊತೆಗೆ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ, ನಮ್ಮ ಭಾರತದಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಭಾಷೆಗಳನ್ನ ಬಳಕೆ ಮಾಡ್ತಿದ್ದಾರೆ, ಎಷ್ಟು ಜನ ಬಳಕೆ ಮಾಡ್ತಿದ್ದಾರೆ, ಎಲ್ಲ ವಿಷಯಗಳನ್ನ ಕೊಡುವಂತ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸರ್ವೆ ಬರುತ್ತೆ. ಆ ಸರ್ವೆಯನ್ನ ಕೂಡ ನಡೆಸ್ಕೊಡೋದು ಯಾರು ಅಂತಂದ್ರೆ ಈ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರೇ ಆಗಿದ್ದಾರೆ. ಈಗ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮಿನ ಎಲ್ಲ ಚಟುವಟಿಕೆಗಳನ್ನ ಯಾರು ನೋಡ್ಕೊಳ್ತಾರೆ ಅಂತಂದ್ರೆ ಅಗೇನ್ ಈ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮಿನ ಬಗ್ಗೆ. ಜಸ್ಟ್ ನೀವು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಏನೇನಿರುತ್ತೆ ಅಂತ ಒಂದು ವಿಜುವಲೈಸ್ ಮಾಡ್ಕೊಂಡಿರಿ. ಬರ್ತ್ ವಿಷಯದಲ್ಲಿ, ಜನನದ ವಿಷಯದಲ್ಲಿ ಇರುವಂತಹ ಡೇಟಾ, ಮರಣದ ವಿಷಯದಲ್ಲಿ ಇರುವಂತಹ ಡೇಟಾ, ಹೆಣ್ಣು ಮಕ್ಕಳು ಎಷ್ಟು ಗಂಡು ಮಕ್ಕಳು ಎಷ್ಟು ಎಲ್ಲ ವಿಷಯಗಳನ್ನ ಹೊಂದಿರುವಂತ ಒಂದು ಸಿಸ್ಟಮ್ ಅಂತ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಮತ್ತು ಯಾವ ಕಾಯ್ದೆ ನೆನ್ಪಿಟ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಅಂತ. ಅದರ ಜೊತೆಗೆ ಎಲ್ಲ ಚಟುವಟಿಕೆಗಳನ್ನ ಯಾರು ನೋಡ್ಕೊಳ್ತಾರೆ, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡಿರಿ, ಬೇಸಿಕ್ ಇನ್ಫಾರ್ಮೇಶನ್. ಈಗ ಆರ್ಟಿಕಲ್ಗಳಿಗೆ ಬರೋಣ. ಮೊದಲನೇ ಆರ್ಟಿಕಲ್ ಅಲ್ಲಿ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಈಗಾಗಲೇ ನಮಗೆ ಬರ್ತ್ ಡೆತ್ ಎಲ್ಲ ರಿಲೇಟೆಡ್ ಆಗಿರುವಂತ ಮಾಹಿತಿ ಇರೋದ್ರಿಂದ ಈ ಡೇಟಾ ಬೇಸ್ ಅನ್ನ ಯಾಕೆ ನಾವು ಎಲೆಕ್ಟೋರಲ್ ರಿಜಿಸ್ಟರ್ಗೆ ಲಿಂಕ್ ಮಾಡಬಾರ್ದು? 18 ವರ್ಷ ಆದ ತಕ್ಷಣವೇ ಆ ಒಂದು ವ್ಯಕ್ತಿಗೆ ಎಲೆಕ್ಷನ್ ಕಾರ್ಡ್ ಸಿಗುವ ರೀತಿಯಲ್ಲಿ ಮಾಡಬಾರ್ದು. ಪಾಪ್ಯುಲೇಷನ್ ರಿಜಿಸ್ಟರ್ಗೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಗೆ ಯಾಕೆ ಇದನ್ನ ಲಿಂಕ್ ಮಾಡಬಾರ್ದು? ರೇಷನ್ ಕಾರ್ಡ್ಗೆ ಯಾಕೆ ಲಿಂಕ್ ಮಾಡಬಾರ್ದು? ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಈ ರೀತಿಯಾಗಿರುವಂತಹ ಎಲ್ಲ ಡೇಟಾ ಬೇಸ್ಗಳಿಗೆ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಯಾಕೆ ಲಿಂಕ್ ಮಾಡಬಾರ್ದು? ಲಿಂಕ್ ಮಾಡಬಹುದಲ್ವಾ? ಅದಕ್ಕೋಸ್ಕರ ಈ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಅನ್ನ ತರಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಆರ್ಟಿಕಲ್ ಅಲ್ಲಿ ಅಗೇನ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನೇ ಬಳಕೆ ಮಾಡಿಕೊಂಡು 2020 ಮಾಹಿತಿಯನ್ನು ಹೊರತಂದಿದ್ದಾರೆ. ದತ್ತಾಂಶವನ್ನು ಒಂದು ರಿಪೋರ್ಟಿನ ಮುಖಾಂತರವಾಗಿ ಹೊರತಂದು ಯಾವ ರಾಜ್ಯದಲ್ಲಿ, ಯಾವ ಯೂನಿಯನ್ ಟೆರಿಟರಿಯಲ್ಲಿ ಎಷ್ಟರ ಮಟ್ಟಿಗೆ ಜೆಂಡರ್ ರೇಷಿಯೋ ಇದೆ, ಸೆಕ್ಸ್ ರೇಷಿಯೋ ಎಷ್ಟರ ಮಟ್ಟಿಗೆ ಇದೆ, ಎಷ್ಟು ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣು ಮಕ್ಕಳು ಇದ್ದಾರೆ ಅನ್ನುವಂಥ ಒಂದು ಅಂಶವನ್ನ ಕೊಡ್ತಾ ಇದ್ದಾರೆ. ಇದು ಕೇವಲ 2020 ಈ ವರ್ಷಕ್ಕೆ ಮಾತ್ರನೇ. ನಾವು ನಮ್ಮ ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ತಾ ಇರಬೇಕಾದ್ರೆ ಇಡೀ ಡಿಕೇಡ್ ಅನ್ನ ತಗೊಳ್ಬಹುದು ಅಥವಾ ಸೆನ್ಸಸ್ ಕೊಟ್ಟಿರುವಂತ ಮಾಹಿತಿಯನ್ನ ಬಳಕೆ ಮಾಡ್ಕೊಳ್ಬಹುದು. ಈಗ ಜಸ್ಟ್ ಆರ್ಟಿಕಲ್ ಅಲ್ಲಿ ಬಂದಿದೆ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2020 2020ನೇ ಇಸ್ವಿಯಲ್ಲಿ ನಾವು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನ ತಗೊಂಡು ಹೇಳೋದಾದ್ರೆ ಜೆಂಡರ್ ರೇಷಿಯೋ ಅಥವಾ ಲಿಂಗಾನುಪಾತದ ವಿಷಯದಲ್ಲಿ ಲಡಾಖ್ ಟಾಪ್ ಪೊಸಿಷನ್ ಅಲ್ಲಿ ಇರುವಂತದ್ದು. ಪ್ರತಿ 1,000 ಗಂಡು ಮಕ್ಕಳಿಗೆ 1,104 ಹೆಣ್ಣು ಮಕ್ಕಳು ಇರುವಂತದ್ದು. ನಂತರ ಅರುಣಾಚಲ್ ಪ್ರದೇಶ್, ನಂತರ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ನಂತರ ತ್ರಿಪುರಾ, ನಂತರ ಕೇರಳ. ಈ 5 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿಗಳು, ಈ 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೇ ಈಗ ಟಾಪ್ ಪೊಸಿಷನ್ ಅಲ್ಲಿ ಇರೋದು 2020 ಈ ಇಸವಿಯಲ್ಲಿ. ಅದೇ ಬಾಟಮ್ 5 ಅಲ್ಲಿ ಇರುವಂತವು ಅಂತಂದ್ರೆ ಮಣಿಪುರ್, ದಾದ್ರಾ ನಾಗರ್ ಹವೇಲಿ ಮತ್ತು ದಿಯು ದಮನ್, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್. ಅತೀ ಕೆಳಗಡೆ ಇರುವಂತ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಇರುವಂತ ರಾಜ್ಯ ಅಂತಂದ್ರೆ ಅದು ಮಣಿಪುರೇ ಆಗಿದೆ. 1,000 ಗಂಡು ಮಕ್ಕಳಿಗೆ 880 ಹೆಣ್ಣು ಮಕ್ಕಳು ಇರುವಂತದ್ದು ಎಲ್ಲಿ? ಮಣಿಪುರಲ್ಲಿ. ಇಷ್ಟು ನಮಗೆ ಓವರಾಲ್ ಈ ಒಂದು ಟಾಪಿಕ್ನ ಬಗ್ಗೆ, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನುವಂಥ ಟಾಪಿಕ್ನ ಬಗ್ಗೆ. ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ 2020ನೇ ಇಸ್ವಿಯಲ್ಲಿ ಇರುವಂತ ಡೇಟಾವನ್ನ, ಈ ಡೇಟಾವನ್ನ ಕೂಡ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮಿನ ಆಧಾರದ ಮೇಲೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಯಾರು ಅಂತಂದ್ರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು ಕೊಟ್ಟಿರುವಂತದ್ದು. ಆ ರಿಪೋರ್ಟಿನ ಆಧಾರದ ಮೇಲೆ ಈ ಆರ್ಟಿಕಲ್ ಅಲ್ಲಿ ಮಾಹಿತಿಯನ್ನ ಡಿಸ್ಕಸ್ ಮಾಡಿರೋದು. ಇಷ್ಟು ಓವರಾಲ್ ಈ ಆರ್ಟಿಕಲ್ಗಳ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಸ್ಟ್ ನೀವು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮಿನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಇಲ್ಲಿರುವಂತಹ ದತ್ತಾಂಶಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನಂತರ GS ಪೇಪರ್ 3 ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ RBI ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ರಿಪೋರ್ಟ್ ಆನ್ ಕರೆನ್ಸಿ ಆ್ಯಂಡ್ ಫಿನಾನ್ಸ್ ಅಂತ. ರಿಪೋರ್ಟಿನ ಹೆಸರೇ ಹೇಳ್ತಾ ಇದೆ ಕರೆನ್ಸಿಯ ಬಗ್ಗೆ ಮತ್ತು ಫಿನಾನ್ಸಿನ ಬಗ್ಗೆ ಇರುವಂಥ ರಿಪೋರ್ಟ್ ಇದಾಗಿದೆ. ರಿಪೋರ್ಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ರಿಪೋರ್ಟಲ್ಲಿ RBI ಹೇಳ್ತಾ ಇರುವಂಥ ಕೆಲವೊಂದು ಮಾತುಗಳು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ಜನರಲ್ ಆಗಿ ಕೆಲವೊಂದು ಮಾತುಗಳನ್ನು ಹೇಳಲಾಗಿದೆ. ಎಕ್ಸಾಂಪಲ್, ಇಂಡಿಯನ್ ಎಕಾನಮಿ ಪ್ಯಾಂಡಮಿಕ್ ಇಂದ ರಿಕವರ್ ಆಗಬೇಕು ಅಂತಂದ್ರೆ ಅರೌಂಡ್ 12 ಇಯರ್ಸ್ ಬೇಕು ಅಂತ, ಮತ್ತು ಇತರ ಅಂಶಗಳನ್ನು ಜನರಲ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ಸ್ಪೆಸಿಫಿಕ್ ಆಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂಥ ಕೆಲವೊಂದು ಮಾತುಗಳು ಈ ಒಂದು ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರೋದು ಅಂತಂದ್ರೆ, ಮೊದಲನೆಯದಾಗಿ CRAR ಬಗ್ಗೆ RBI ಹೇಳುತ್ತೆ CRAR
ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಗವರ್ನಮೆಂಟ್ ಮಾಡಿರುವಂಥ ರೀಕ್ಯಾಪಿಟಲೈಸೇಷನ್ ಅಂತ. ಈ ಮಾತಿನ ಅರ್ಥ ಏನು ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ಮೊದಲಿಗೆ ಒಂದು ಬೇಸಿಕ್ ಟರ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ CRAR, ಕ್ಯಾಪಿಟಲ್ ಟು ರಿಸ್ಕ್ ವೆಯ್ಟೆಡ್ ಅಸೆಟ್ ರೇಷಿಯೋ. ಕ್ಯಾಪಿಟಲ್ ಬಂಡವಾಳ, ರಿಸ್ಕ್ ವೆಯ್ಟೆಡ್ ಅಸೆಟ್ ಗಂಡಾಂತರದ ಆಸ್ತಿ, ಎರಡರ ನಡುವೆ ಇರುವಂಥ ರೇಷಿಯೋ ಅಥವಾ ಅನುಪಾತ. ಇದು ನಮಗೆ ಸ್ಟ್ಯಾಂಡರ್ಡ್ ಡೆಫಿನೇಷನ್. ಈಗ ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಒಂದು ಬ್ಯಾಂಕಿನ ಹತ್ತಿರ 100 ರೂಪಾಯಿ ಕ್ಯಾಪಿಟಲ್ ಇದೆ ಅಂತ ಅಂದ್ಕೊಳ್ಳೋಣ. ಕ್ಯಾಪಿಟಲ್ 100 ರೂಪಾಯಿ ಇದೆ. ಈಗ 100 ರೂಪಾಯಿಯ ಸಾಲವನ್ನು ಆ ಬ್ಯಾಂಕ್ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಆ 100 ರೂಪಾಯಿಯಲ್ಲಿ 50 ರೂಪಾಯಿ ಯಾವುದೋ ಹಣ್ಣಿನ ಅಂಗಡಿಯ ವ್ಯಾಪಾರಿಗೆ ಕೊಟ್ಟಿದೆ ಅಂದ್ಕೊಳ್ಳೋಣ. ಇನ್ನೂ 50 ರೂಪಾಯಿ ರಿಯಲ್ ಎಸ್ಟೇಟ್ ಬ್ರೋಕರ್ಗೋ ಅಥವಾ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ಗೋ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಈ 50 ರೂಪಾಯಿ, ಮೊದಲನೇ 50 ರೂಪಾಯಿ ಹಣ್ಣಿನ ವ್ಯಾಪಾರಿ ವಾಪಸ್ಸು ಹಿಂತಿರುಗಿಸಿಯೇ ತಿರುಗಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ಆದರೆ ಸ್ಟಾಕ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ ಬ್ರೋಕರ್ ಇಲ್ಲಿ ಹಿಂತಿರುಗಿಸುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ರಿಸ್ಕ್ ಜಾಸ್ತಿ ಇದೆ. ಹಿಂತಿರುಗಿಸಬಹುದು, ಹಿಂತಿರುಗಿಸದೆಯೂ ಇರಬಹುದು. ರಿಸ್ಕ್ ಎಲ್ಲಿ ಜಾಸ್ತಿ ಇದೆ? ಇಲ್ಲಿ ಬ್ರೋಕರ್ಗೆ ಕೊಟ್ಟಿರುವಂಥ ಸಾಲದಲ್ಲಿ. ರಿಸ್ಕ್ ಕಡಿಮೆ ಇರೋದು ಈ ಮೊದಲಿಗೆ ಹಣ್ಣಿನ ವ್ಯಾಪಾರಿಗೆ ಕೊಟ್ಟಿರುವಂಥ ಸಾಲದಲ್ಲಿ. ಅಂದರೆ ರಿಸ್ಕ್ ಬೇರೆ ಬೇರೆ ಇದೆ ಬ್ಯಾಂಕ್ಗಳು ಕೊಟ್ಟಿರುವಂಥ ಸಾಲಗಳಲ್ಲಿ. ಈ ರಿಸ್ಕ್ ಎಷ್ಟಿದೆ ಅನ್ನೋದನ್ನು ನೋಡಿ ಅಡ್ಜಸ್ಟ್ ಮಾಡಿ ನಾವು ಹೇಳ್ತೀವಿ ರಿಸ್ಕ್ ವೆಯ್ಟೆಡ್ ಅಸೆಟ್ ಅಂತ. ರಿಸ್ಕ್ ವೆಯ್ಟೆಡ್ ಅಸೆಟ್ ಅಂತಂದರೆ ಇನ್ನೂ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದ್ರೆ, ಇಲ್ಲಿ 50 ರೂಪಾಯಿ ಹಣ್ಣಿನ ವ್ಯಾಪಾರಿಗೆ ಕೊಟ್ಟಿರೋದು 50 ರೂಪಾಯಿಯೇ. ಆದರೆ ಇಲ್ಲಿ ಬ್ರೋಕರ್ಗೆ ಕೊಟ್ಟಿರುವಂಥ 50 ರೂಪಾಯಿ ಇದೆಯಲ್ಲ, ಇದು ವಾಪಸ್ಸು ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಅದರ ಜೊತೆಗೆ 25 ರೂಪಾಯಿಯನ್ನು ಎಕ್ಸ್ಟ್ರಾ ತೆಗೆದಿಡಬೇಕಾಗತ್ತೆ. ಇನ್ ಕೇಸ್ ಸಾಲ ಮರುಪಾವತಿ ಆಗಿಲ್ಲ ಅಂತಂದರೆ ಬ್ಯಾಂಕಿಗೆ ಆ ಒಂದು ನಷ್ಟವನ್ನು ತುಂಬಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅಂದರೆ ಈ ಎರಡನೇ ಸಾಲದ ಒಟ್ಟಾರೆ ಮೊತ್ತ ಎಷ್ಟಾಯಿತು? 75 ರೂಪಾಯಿ. 75 ರೂಪಾಯಿ ಯಾಕೆ ಅಂತಂದರೆ ರಿಸ್ಕ್ ಜಾಸ್ತಿ ಇದೆ, ಅದಕ್ಕೋಸ್ಕರ. ರಿಸ್ಕ್ ಕಡಿಮೆ ಇದ್ದಿದೆ ಅಂದರೆ ಎಷ್ಟು ಸಾಲವನ್ನು ಕೊಟ್ಟಿರ್ತಿದ್ರೋ ಅಷ್ಟೇ ಇರ್ತಿತ್ತು. ಆದ್ದರಿಂದ ಬ್ಯಾಂಕಿಗೆ ಇಲ್ಲಿ ಒಟ್ಟಾರೆಯಾಗಿ ಅಸೆಟ್ ಇರಬೇಕಾಗಿದ್ದದ್ದು 100 ರೂಪಾಯಿ. ಆದರೆ ಈಗ ಇರೋದು 125 ರೂಪಾಯಿ. ಯಾಕೆ ಅಂತಂದರೆ 25 ರೂಪಾಯಿ ಎಕ್ಸ್ಟ್ರಾ ಬ್ರೋಕರ್ಗೆ ಸಾಲವನ್ನು ಕೊಟ್ಟಿರೋದ್ರಿಂದ, ಅಥವಾ ಇಲ್ಲಿ ಆ ಸಾಲದ ಮೇಲೆ ರಿಸ್ಕ್ ಇರೋದ್ರಿಂದ. ಅಂದರೆ ರಿಸ್ಕ್ ವೆಯ್ಟೆಡ್ ಅಸೆಟ್ ಏನನ್ನ ತೋರಿಸುತ್ತೆ? ಎಷ್ಟು ರಿಸ್ಕ್ ಜಾಸ್ತಿ ಇದೆ ಅನ್ನೋದನ್ನು ತೋರಿಸುತ್ತೆ. ಈಗ ನಾವು ಫಾರ್ಮುಲಾಕ್ಕೆ ಬರೋಣ. ಫಾರ್ಮುಲಾದಲ್ಲಿ ರಿಸ್ಕ್ ವೆಯ್ಟೆಡ್ ಅಸೆಟ್ ಡಿನಾಮಿನೇಟರಲ್ಲಿ ಇದೆ. ಡಿನಾಮಿನೇಟರಲ್ಲಿ ಇದೆ ಅಂತಂದರೆ ರಿಸ್ಕ್ ವೆಯ್ಟೆಡ್ ಅಸೆಟ್ ಜಾಸ್ತಿ ಇದ್ದಿದೆ ಆದರೆ CRAR ಕಡಿಮೆ ಆಗುತ್ತೆ. ಆದರೆ ನಮಗೆ ಜಾಸ್ತಿ ಇರೋದು ಒಳ್ಳೆಯದಾ? ಅಲ್ಲ, ಕಡಿಮೆ ಇರಬೇಕು. ರಿಸ್ಕ್ ಕಡಿಮೆ ಇರಬೇಕು, ರಿಸ್ಕ್ ವೆಯ್ಟೆಡ್ ಅಸೆಟ್ ಕಡಿಮೆ ಇರಬೇಕು. ಇಲ್ಲಿ ರಿಸ್ಕ್ ಕಡಿಮೆ ಇರಬೇಕು ಅಂತಂದರೆ ಅರ್ಥ ಏನು? CRAR ಜಾಸ್ತಿ ಇರಬೇಕು. ಆದ್ದರಿಂದನೇ ಯಾವಾಗ ನಾವು CRAR ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ ಅಂತಂದರೆ, ಯಾವಾಗ ನಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆರೋಗ್ಯ ಬೇಕಾಗಿರುತ್ತೆ ಅವಾಗ. CRAR ಜಾಸ್ತಿ ಇರೋದರ ಅರ್ಥ ಏನು? ಒಂದು, ರಿಸ್ಕ್ ವೆಯ್ಟೆಡ್ ಕ್ಯಾಪಿಟಲ್ ಅಸೆಟ್ ಏನಿದೆಯಲ್ಲ ಇದು ಕಡಿಮೆ ಇದೆ ಅಂತ. ಡಿನಾಮಿನೇಟರ್ ಕಡಿಮೆ ಇದ್ದಾಗ ನಮಗೆ ಇಲ್ಲಿ CRAR ಅನ್ನೋದು ಜಾಸ್ತಿ ಆಗುತ್ತಲ್ಲ, ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ರಿಸ್ಕ್ ವೆಯ್ಟೆಡ್ ಅಸೆಟ್ಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನಾವು ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೇಳ್ತೀವಿ CRAR ಅನ್ನು ನೀವು ಜಾಸ್ತಿ ಇಟ್ಕೊಳ್ಳಿ ಅಂತ. ಈಗ ನಮ್ಗೇನು ಅರ್ಥ ಆಗಿದೆಯಲ್ಲ ಅದನ್ನು ಒಂದು ಸಿಂಪಲ್ ಎಕ್ಸಾಂಪಲಿನ ಮುಖಾಂತರವಾಗಿ ಅಪ್ಲೈ ಮಾಡೋಣ. ಎಕ್ಸಾಂಪಲ್ ಆಗಿ CRAR ಅನ್ನು 10% ಇರಬೇಕು ಅಂತ RBI ಹೇಳಿದೆ ಅಂತ ಅಂದ್ಕೊಳ್ಳೋಣ. ಈಗ 10% ಸಾಧಿಸಬೇಕು ಅಂತಂದರೆ ಒಂದು ಬ್ಯಾಂಕ್ಗಳು ಏನು ಮಾಡಬಹುದು? CRAR ಫಾರ್ಮುಲಾದಲ್ಲಿ ಕ್ಯಾಪಿಟಲನ್ನು ಜಾಸ್ತಿ ಮಾಡಬಹುದು. ಕ್ಯಾಪಿಟಲನ್ನು ಜಾಸ್ತಿ ಮಾಡಿದ್ದೆ ಆದರೆ ರಿಸ್ಕ್ ವೆಯ್ಟೆಡ್ ಅಸೆಟ್ ಅಷ್ಟೇ ಇದ್ದರೂ ಕೂಡ CRAR ಅನ್ನೋದು ಜಾಸ್ತಿ ಆಗುತ್ತೆ. ಇದು ಒಂದು ಕೇಸ್. ಎರಡನೇ ಕೇಸ್, CRAR ಅನ್ನು 10%ಗೆ ತರಬೇಕು ಅಂತಂದರೆ ಕ್ಯಾಪಿಟಲ್ ಅಷ್ಟೇ ಇದ್ದರೂ ಕೂಡ ರಿಸ್ಕನ್ನು ಕಡಿಮೆ ಮಾಡ್ಕೊಂಡಿದ್ದೆ ಆದರೆ, ರಿಸ್ಕ್ ವೆಯ್ಟೆಡ್ ಅಸೆಟ್ಗಳನ್ನು ಕಡಿಮೆ ಮಾಡಿದೆ ಆದರೆ ಆಗ ಕೂಡ CRAR ಅನ್ನೋದು ಜಾಸ್ತಿ ಆಗುತ್ತೆ. ರಿಸ್ಕ್ ವೆಯ್ಟೆಡ್ ಅಸೆಟನ್ನು ಕಡಿಮೆ ಮಾಡೋದು ಅಂದರೆ ಏನು? ಸಾಲವನ್ನು ಕೊಡ್ತಿರ್ಬೇಕಾದ್ರೆ ಬ್ಯಾಂಕ್ಗಳು ಕೇರ್ಫುಲ್ ಆಗಿ ಸಾಲವನ್ನು ಕೊಡೋದು. ಮರುಪಾವತಿ ಆಗುತ್ತೆ ಅನ್ನುವಂಥ ಗ್ಯಾರಂಟಿ ಇದ್ದರೆ ಮಾತ್ರನೇ ಸಾಲವನ್ನು ಕೊಡೋದು. ಮರುಪಾವತಿ ಆಗಲ್ಲ ಅಂತಂದರೆ, ರಿಸ್ಕ್ ಜಾಸ್ತಿ ಇದೆ ಅಂತಂದರೆ ಅಂಥ ಸಾಲವನ್ನು ಕೊಡದೇ ಇರೋದು. ಅಂದರೆ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಳೋದು. ರಿಸ್ಕನ್ನು ಕಡಿಮೆ ಮಾಡ್ಕೊಂಡಾಗ ರಿಸ್ಕ್ ವೆಯ್ಟೆಡ್ ಅಸೆಟ್ ಅನ್ನೋದು ಕಡಿಮೆ ಆಗುತ್ತೆ. ರಿಸ್ಕ್ ವೆಯ್ಟೆಡ್ ಅಸೆಟ್ ಕಡಿಮೆ ಆಯಿತು ಅಂತಂದರೆ ಆಟೋಮ್ಯಾಟಿಕಲಿ ನಮಗೆ CRAR ಅನ್ನೋದು ಜಾಸ್ತಿ ಆಗುತ್ತೆ. ಫಾರ್ಮುಲಾದಲ್ಲಿ ಡಿನಾಮಿನೇಟರ್ ಕಡಿಮೆ ಆಯಿತು, ಸೊ CRAR ಜಾಸ್ತಿ ಆಯಿತು. ಆದರೆ ಎಲ್ಲ ಸಂದರ್ಭದಲ್ಲೂ ನಾವು ಬ್ಯಾಂಕ್ಗಳಿಗೆ ರಿಸ್ಕ್ ವೆಯ್ಟೆಡ್ ಅಸೆಟನ್ನು ಕಡಿಮೆ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಬ್ಯಾಂಕ್ಗಳು ಸಾಲವನ್ನು ಕೊಡಬೇಕು, ಆಗಲೇ ಬಂಡವಾಳ ಹೂಡಿಕೆ ಅನ್ನೋದು ಆಗೋದು. ಅದರಲ್ಲೂ ಕೆಲವೊಂದು ಬಾರಿ ರಿಸ್ಕಿ ಸಾಲವನ್ನು ಕೊಡಬೇಕಾಗತ್ತೆ. ಕೆಲವೊಂದು ಇಂಡಸ್ಟ್ರಿಗಳಿಗೆ ರಿಸ್ಕ್ ಇದ್ರೂ ಕೂಡ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆದ್ದರಿಂದ ಕೆಲವೊಂದು ಬಾರಿ ನಮಗೆ ರಿಸ್ಕ್ ವೆಯ್ಟೆಡ್ ಅಸೆಟ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ, ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಳಿ
ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ, ಅಥವಾ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಕ್ಯಾಪಿಟಲನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಂದರೆ ಏನು? ಬಂಡವಾಳ. ಅದು ಆ ಬ್ಯಾಂಕಿನ ಓನರ್ಸ್ ಹಾಕಿರುವಂಥ ಈಕ್ವಿಟಿ ಆದರೂ ಆಗಿರಬಹುದು, ಈಕ್ವಿಟಿಯ ಬಂಡವಾಳವಾದರೂ ಆಗಿರಬಹುದು ಬ್ಯಾಂಕಲ್ಲಿ, ಅಥವಾ ಆ ಒಂದು ಬ್ಯಾಂಕ್ ತೆಗೆದುಕೊಂಡಿರುವಂಥ ಸಾಲವಾದರೂ ಆಗಿರಬಹುದು. ಸಾಲವನ್ನು ತೆಗೆದುಕೊಂಡು ಕೂಡ ಕ್ಯಾಪಿಟಲನ್ನು ಜಾಸ್ತಿ ಮಾಡಬಹುದಲ್ಲ, ಸಾಲವಾದರೂ ಆಗಿರಬಹುದು. ಅಂದರೆ ಶೇರ್ ಹೋಲ್ಡರ್ಸಿನ ಈಕ್ವಿಟಿ ಆದರೂ ಆಗಿರಬಹುದು, ಅಥವಾ ಸಾಲಗಾರರು ಕೊಟ್ಟಿರುವಂಥ ಸಾಲವಾದರೂ ಆಗಿರಬಹುದು. ಒಟ್ಟಾರೆಯಾಗಿ ಬ್ಯಾಂಕ್ಗಳು ಕ್ಯಾಪಿಟಲನ್ನೇ ಜಾಸ್ತಿ ಮಾಡ್ಕೊಳ್ಳೋದು. ಈಗ ನ್ಯೂಮರೇಟರ್ ಜಾಸ್ತಿ ಆಯಿತು ಅಂದರೆ CRAR ಕೂಡ ಜಾಸ್ತಿ ಆಗುತ್ತೆ. ಈಗ ಇಷ್ಟೆಲ್ಲ ಡಿಸ್ಕಷನ್ನ ಯಾಕೆ ಮಾಡಿದ್ದು? ಯಾಕೆ ಅಂತಂದರೆ RBI ತನ್ನ ಕಡೆಯಿಂದ CRAR ಅನ್ನೇನೋ ಫಿಕ್ಸ್ ಮಾಡುತ್ತೆ, ಅಥವಾ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳುತ್ತೆ ಕೆಲವೊಂದು ಬಾರಿ ಬ್ಯಾಂಕ್ಗಳಿಗೆ. ಆದರೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತಂದರೆ, CRAR ಅನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಬ್ಯಾಂಕ್ಗಳ ಮುಂದೆ ಎರಡು ದಾರಿ ಇರುತ್ತೆ. ಒಂದು ರಿಸ್ಕ್ ವೇಟೆಡ್ ಅಸೆಟ್ಗಳನ್ನು ಕಡಿಮೆ ಮಾಡೋದು, ರಿಸ್ಕನ್ನು ಕಡಿಮೆ ಮಾಡೋದು, ಇಲ್ಲವಾ ಕ್ಯಾಪಿಟಲನ್ನು ಜಾಸ್ತಿ ಮಾಡೋದು. ಈಗ ಆರ್ಟಿಕಲಲ್ಲಿ ಅಥವಾ ರಿಪೋರ್ಟಲ್ಲಿ RBI ಏನು ಹೇಳ್ತಾ ಇದೆ ಅಂತಂದರೆ, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ CRAR ಎಷ್ಟಿರಬೇಕು ಅಂತಂದರೆ ಬ್ಯಾಸಲ್ 3 ಹೇಳುತ್ತೆ 8% ಅಂತ, RBI ತಾನು ಹೇಳುತ್ತೆ 9% ಅಂತ. ಯಾಕೆ ಅಂತಂದರೆ 9% ಜಾಸ್ತಿ ಇದ್ದಿದೆ ಆದರೆ, CRAR ಜಾಸ್ತಿ ಇದ್ದಿದೆ ಆದರೆ ರಿಸ್ಕ್ ಕಡಿಮೆ ಇದೆ ಅಂತ ಆಗುತ್ತಲ್ಲ, ಅದಕ್ಕೋಸ್ಕರ. ಸೊ ಜಾಸ್ತಿ ಇಟ್ಟಿದೆ RBI. ಆದರೆ ನಾವು ರಿಯಾಲಿಟಿಯಲ್ಲಿ ನೋಡಿದಾಗ, ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳನ್ನು ನೋಡಿದಾಗ 9% ಅಲ್ಲ 14% ಅಷ್ಟು ಇದೆ CRAR. ಇಷ್ಟರ ಮಟ್ಟಿಗೆ ಜಾಸ್ತಿ ಇರಲಿಕ್ಕೆ ಕಾರಣ ಏನು? ನಮ್ಮ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳಲ್ಲಿ ರೀಕ್ಯಾಪಿಟಲೈಸೇಷನ್ ಅಂತ ರಿಪೋರ್ಟಲ್ಲಿ RBI ಹೇಳ್ತಾ ಇದೆ. ರೀಕ್ಯಾಪಿಟಲೈಸೇಷನ್ನ ಕಾರಣದಿಂದಾಗಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳಲ್ಲಿ CRAR ಅನ್ನೋದು ಜಾಸ್ತಿ ಆಗಿದೆ. ಈ ರೀಕ್ಯಾಪಿಟಲೈಸೇಷನ್ ಅಂದರೆ ಏನು? ಮರು ಬಂಡವಾಳೀಕರಣ ಅಂತಂದರೆ ಇಲ್ಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳ ಬಗ್ಗೆ ನಾವು ಮಾತಾಡ್ತಾ ಇರೋದು, ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ಗಳ ಬಗ್ಗೆ ಅಲ್ಲ. ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳು ಅಂತಂದರೆ ಇಲ್ಲಿ ಗವರ್ನಮೆಂಟೇ ಓನರ್ ಆಗಿರುವಂಥದ್ದು. ಗವರ್ನಮೆಂಟು ಓನರ್ ಆಗಿ ತನ್ನ ಕಡೆಯಿಂದ ಹೆಚ್ಚಿನ ಬಂಡವಾಳವನ್ನು ಮತ್ತೆ PSBಗಳಿಗೆ ಕೊಡೋದು. ಅಂದರೆ ಇಲ್ಲಿ ಈ ಹಿಂದೆ ಇದ್ದಂಥ ಬಂಡವಾಳ ಅಲ್ಲ, ಮತ್ತೆ ಹೊಸದಾಗಿ ಬಂಡವಾಳವನ್ನು ಕೊಡ್ತಾ ಇರೋದು. ಮರು ಬಂಡವಾಳೀಕರಣವನ್ನು ಇಲ್ಲಿ ಗವರ್ನಮೆಂಟ್ ಮಾಡ್ತಾ ಇರೋದು PSBಗಳಿಗೆ. ಆ ಕಾರಣದಿಂದಾಗಿ ಇಲ್ಲಿ PSBಗಳ CRAR ಜಾಸ್ತಿ ಆಗಿದೆ ಅಂತ RBI ಹೇಳ್ತಾ ಇದೆ. ಈ ಮರು ಬಂಡವಾಳೀಕರಣ ಅಥವಾ ರೀಕ್ಯಾಪಿಟಲೈಸೇಷನ್ ಇದೆಯಲ್ಲ, ಇದನ್ನು ನಾವು ಇಂದ್ರಧನುಷ್ ಅನ್ನುವಂಥ ಒಂದು ಮಿಷನ್ನ ಮುಖಾಂತರವಾಗಿ ಈ ಹಿಂದೆ ತಗೊಂಡು ಬಂದಿದ್ವಿ. ಅದನ್ನು ಮೆನ್ಷನ್ ಮಾಡಲಾಗಿದೆ ರಿಪೋರ್ಟಲ್ಲಿ. ನಂತರ ಅದೇ ರಿಪೋರ್ಟಲ್ಲೇ RBI ಹೇಳುತ್ತೆ, ಈ ರೀತಿಯಾಗಿ ರೀಕ್ಯಾಪಿಟಲೈಸೇಷನ್ನ ಮಾಡುವುದರ ಮುಖಾಂತರವಾಗಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳ CRAR ಅನ್ನು ಜಾಸ್ತಿ ಮಾಡ್ತಾ ನಾವು ಹೋಗಿದ್ದೆ ಆದರೆ ಮಾರಲ್ ಹಜಾರ್ಡ್ ಪ್ರಾಬ್ಲಮ್ ಆಗಬಹುದು ಅಂತ. ಇಲ್ಲಿ ಮಾರಲ್ ಹಜಾರ್ಡ್ ಪ್ರಾಬ್ಲಮ್ ಅಂದರೆ ಏನು? ಮಾರಲ್ ಹಜಾರ್ಡ್ ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, CRAR ಅನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಎರಡು ಆಪ್ಷನ್ಗಳು ಇದ್ವು ಬ್ಯಾಂಕಿನ ಹತ್ತಿರ. ಒಂದು ಆಪ್ಷನ್ ಏನು? ಕ್ಯಾಪಿಟಲ್ ಅನ್ನು ಜಾಸ್ತಿ ಮಾಡೋದು. ಇನ್ನೊಂದು ಆಪ್ಷನ್ ಏನು? ರಿಸ್ಕ್ ಅನ್ನು ಕಡಿಮೆ ಮಾಡೋದು. ಇಲ್ಲಿ ಗವರ್ನಮೆಂಟ್ ತನ್ನ ಕಡೆಯಿಂದ ಈ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಗಳಿಗೆ ಕ್ಯಾಪಿಟಲ್ ಅನ್ನು ಜಾಸ್ತಿ ಮಾಡ್ತಾನೇ ಹೋಗಿದ್ದೆ ಆದರೆ, ರೀಕ್ಯಾಪಿಟಲೈಸೇಷನ್ ಜಾಸ್ತಿ ಮಾಡ್ತಾನೇ ಹೋಗಿದ್ದೆ ಆದರೆ CRAR ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಬ್ಯಾಂಕ್ಗಳು ರಿಸ್ಕ್ ಅನ್ನ ಕಡಿಮೆ ಮಾಡುವ ಕಡೆಗೆ ಎಫರ್ಟ್ ಅನ್ನ ಹಾಕೋದಿಲ್ಲ. ರಿಸ್ಕ್ ಅನ್ನ ಕಡಿಮೆ ಮಾಡೋದು ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಹೆಚ್ಚು ಹೆಚ್ಚು ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೆಚ್ಚು ಹೆಚ್ಚು ರಿಸ್ಕ್ಗಳನ್ನು ತೆಗೆದುಕೊಂಡು ಹೇಗಿದ್ರೂ ಗವರ್ನಮೆಂಟ್ ಮುಂದೆ ಮತ್ತೆ ರೀಕ್ಯಾಪಿಟಲೈಸೇಷನ್ ಮಾಡುತ್ತೆ, ಬೇಲ್ಔಟ್ ಅನ್ನ ಮಾಡುತ್ತೆ ಅಂತ ಹೇಳಿ ರಿಸ್ಕ್ ಅನ್ನ ಜಾಸ್ತಿ ತಗೊಳ್ತಾ ಹೋಗ್ತವೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು. ಇದರಿಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಆರೋಗ್ಯ ಹಾಳಾಗುತ್ತೆ ಅನ್ನುವಂತ ಮಾತನ್ನ ಇಲ್ಲಿ RBI ಹೇಳ್ತಾ ಇದೆ. ಇದನ್ನೇ ರಿಪೋರ್ಟ್ ಅಲ್ಲಿ ಮಾರಲ್ ಹಜಾರ್ಡ್ ಪ್ರಾಬ್ಲಮ್ ಅಂತ ಕೂಡ ಮೆನ್ಷನ್ ಮಾಡಿದೆ RBI. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಈ ಒಂದು ರಿಪೋರ್ಟ್ ಮತ್ತು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ CRAR ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿದ್ರೆ ಸಾಕು. ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ, ಇದನ್ನೇ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಕೂಡ ಕರೀತಾರೆ. ಏನೂ ವ್ಯತ್ಯಾಸ ಇಲ್ಲ, ಎರಡೂ ಟರ್ಮಿನಾಲಜಿಗಳು ಹೇಳ್ತಾ ಇರೋದು ಒಂದನ್ನೇ, ಎರಡೂ ಮಾತಾಡ್ತಾ ಇರೋದು ಒಂದನ್ನೇ, ಯಾವುದೇ ವ್ಯತ್ಯಾಸ ಇಲ್ಲ. ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಂದ್ರೂ ಒಂದೇ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂದ್ರೂ ಒಂದೇನೆ. ಮೊದಲಿಗೆ ಈ ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಂತಂದ್ರೆ ಒಂದು ಕಡೆ ಕ್ಯಾಪಿಟಲ್ ಇರುತ್ತೆ, ಇನ್ನೊಂದು ಕಡೆ ರಿಸ್ಕ್ ವೇಟೆಡ್ ಅಸೆಟ್ ಇರುತ್ತೆ ಅಂತ. ಜೊತೆಗೆ CRAR ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಒಳ್ಳೆಯದು ನಮ್ಮ ಎಕಾನಮಿಗೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡಿರಿ. ನಂತರ ಎಕಾನಮಿ ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಈಗ ಸದ್ಯಕ್ಕೆ ವೆಸ್ಟ್ ಬೆಂಗಾಲಲ್ಲಿ ಜೂಟ್ ಇಂಡಸ್ಟ್ರಿಯ ವಿಷಯದಲ್ಲಿ ಒಂದು ಕ್ರೈಸಿಸ್ ನಡೀತಾ ಇದೆ. ಕ್ರೈಸಿಸ್ ಏನು ಅಂತಂದರೆ, ಒಂದು ಕಡೆ ರೈತರು ಜೂಟನ್ನು ಬೆಳೀತಾ ಇದ್ದಾರೆ. ಜೂಟನ್ನು ನಾವು ಗೋಲ್ಡನ್ ಫೈಬರ್ ಅಂತ ಕೂಡ ಕರಿತೀವಿ.
ಈ ಒಂದು ಜೂಟನ್ನು ಒಂದು ಕಡೆ ರೈತರೇನೋ ಬೆಳೀತಾ ಇದ್ದಾರೆ, ಈ ಗೋಲ್ಡನ್ ಫೈಬರ್ಗೆ ಇನ್ನೊಂದು ಕಡೆ ಗವರ್ನಮೆಂಟು MSP ಅನ್ನು ಕೂಡ ಕೊಡುತ್ತೆ. ಯಾಕೆ? ಫಾರ್ಮರ್ಸ್ ಇಂಟ್ರೆಸ್ಟ್ ಅನ್ನ ಕಾಪಾಡಲಿಕ್ಕೋಸ್ಕರ, ರೈತರಿಗೆ ಸರಿಯಾದ ಬೆಲೆ ಸಿಗಲಿ ಎನ್ನುವ ಕಾರಣಕ್ಕೋಸ್ಕರ ಜೂಟಿನ ಮೇಲೆ MSP ಅನ್ನ ಅನೌನ್ಸ್ ಮಾಡುತ್ತೆ ಗವರ್ನಮೆಂಟು. ಅಟ್ ದ ಸೇಮ್ ಟೈಮ್ ಜೂಟನ್ನು ಬಳಕೆ ಮಾಡಿಕೊಂಡು ಏನು ನಾವು ಉತ್ಪಾದನೆ ಮಾಡ್ತೀವಿ ಜೂಟ್ ಪ್ರಾಡಕ್ಟ್ಸ್ ಅಂತ, ಅವುಗಳನ್ನು ಬಳಕೆ ಮಾಡಲೇಬೇಕು ಅನ್ನುವಂಥ ಒಂದಷ್ಟು ಮ್ಯಾಂಡೇಟರಿ ಪ್ರಾವಿಷನ್ಗಳನ್ನು ಕೂಡ ಹಾಕುತ್ತೆ ಗವರ್ನಮೆಂಟು. ಅದಕ್ಕೋಸ್ಕರ ಜೂಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಆಕ್ಟ್ ಅಂತ ಒಂದು ಕಾಯ್ದೆಯನ್ನೇ ತಂದಿದೆ. ಈ ಕಾಯ್ದೆಯ ಮುಖಾಂತರವಾಗಿ ಗವರ್ನಮೆಂಟ್ ಹೇಳುತ್ತೆ, ಕೆಲವೊಂದು ಪ್ಯಾಕೇಜಿಂಗ್ ಅನ್ನ ಮಾಡ್ತಾ ಇರಬೇಕಾದ್ರೆ PDS ಅಲ್ಲಿ ರೈಸ್ ಮತ್ತಿತರ ಆಹಾರ ಧಾನ್ಯಗಳನ್ನು ಪ್ಯಾಕೇಜ್ ಮಾಡ್ತಿರ್ಬೇಕಾದ್ರೆ ನಾವು ಜೂಟ್ ಬ್ಯಾಗ್ಗಳನ್ನೇ ಬಳಕೆ ಮಾಡಬೇಕು ಅಂತ ಕೆಲವೊಂದು ಮ್ಯಾಂಡೇಟರಿ ಪ್ರಾವಿಷನ್ಸ್ಗಳನ್ನು ಕೂಡ ಹಾಕಿದೆ. ಇದು ಕೂಡ ಒಳ್ಳೆಯ ಪ್ರಾವಿಷನ್ನೇ. ಇದರಿಂದ ಕೂಡ ನಮಗೆ ಇಲ್ಲಿ ಜೂಟನ್ನು ಖರೀದಿ ಮಾಡ್ತಾ ಇರುವಂಥ ಜೂಟ್ ಮಿಲ್ಗಳಿಗೆ ಅಶ್ಯೂರ್ಡ್ ಮಾರ್ಕೆಟ್ ಸಿಗುತ್ತೆ. ಅಂದ್ರೆ ವ್ಯವಸ್ಥೆ ಏನೋ ಚೆನ್ನಾಗಿ ಇದೆ. ಒಂದು ಕಡೆ ರೈತರಿಗೆ MSP ಇದೆ, ಬೆಂಬಲ ಬೆಲೆ ಸಿಗುತ್ತೆ. ಇನ್ನೊಂದು ಕಡೆ ಜೂಟ್ ಮಿಲ್ ಓನರ್ಸ್ಗೆ ಅಶ್ಯೂರ್ಡ್ ಮಾರ್ಕೆಟ್ ಸಿಗುತ್ತೆ, ಅಂದ್ರೆ ಮಾರುಕಟ್ಟೆ ಸಿಗುತ್ತೆ ಜೂಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಆಕ್ಟಿನ ಮುಖಾಂತರವಾಗಿ. ಆದರೆ ಇಲ್ಲಿ ತೊಂದರೆ ಎಲ್ಲಿ ಆಗಿದ್ದು ಅಂತಂದ್ರೆ, ಇಲ್ಲಿರುವಂತಹ ಜೂಟ್ ಮಿಲ್ ಓನರ್ಸ್ ಏನಿದಾರಲ್ಲ, ಇವರು ರೈತರಿಂದ ಡೈರೆಕ್ಟ್ಲಿ ಜೂಟನ್ನ ಖರೀದಿ ಮಾಡುವುದರ ಬದಲಾಗಿ ಮಿಡಲ್ ಮೆನ್ನಿನ ಮುಖಾಂತರವಾಗಿ ಜೂಟನ್ನ ಖರೀದಿ ಮಾಡ್ತಾರೆ. ಯಾಕೆ ಅಂತಂದ್ರೆ ರೈತರೇ ಬೇರೆ ಕಡೆ ಇರೋದು, ಮಿಲ್ಗಳೇ ಬೇರೆ ಕಡೆ ಇರೋದು, ಆದ್ದರಿಂದ ನಡುವೆ ಮಿಡಲ್ ಮೆನ್ಗಳು ಬರ್ತಾರೆ. ಈ ಮಿಡಲ್ ಮೆನ್ ಅಥವಾ ಮಧ್ಯವರ್ತಿಗಳು ರೈತರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಮಿಲ್ಗಳಿಗೆ. ಇದರಿಂದ ರೈತರಿಗೂ ಕಡಿಮೆ ಬೆಲೆ ಸಿಗುತ್ತೆ, ಇನ್ನೊಂದು ಕಡೆ ಮಿಲ್ಗಳಿಗೂ ಹೆಚ್ಚಿನ ಲಾಸ್ ಆಗುತ್ತೆ. ಅಂದ್ರೆ ಇಬ್ಬರಿಗೂ ಇಲ್ಲಿ ಲಾಸ್ ಸಿಚುಯೇಷನ್ ಆಯಿತು. ಮಿಡಲ್ ಮೆನ್ ಅಥವಾ ಮಧ್ಯವರ್ತಿಗೆ ಮಾತ್ರನೇ ಲಾಭ ಆಯಿತು. ಈಗ ಕ್ರೈಸಿಸ್ ಇಲ್ಲೇ ಆಗಿರೋದು. ಮಧ್ಯವರ್ತಿಗಳು ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ತಿದ್ದಾರೆ, ರೈತರಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇಲ್ಲ. ಮಿಲ್ಗಳು ಕೂಡ ಇವತ್ತು ಸಾಕಷ್ಟು ನಷ್ಟದಲ್ಲಿ ಇದಾವೆ, ಮಿಲ್ಗಳು ಕ್ಲೋಸ್ ಆಗ್ತಾ ಇದಾವೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಂದು ಸೊಲ್ಯೂಷನ್ ಈಗ ಡಿಸ್ಕಷನ್ ಅಲ್ಲಿ ಇರುವುದು ಅಂತಂದ್ರೆ, ಇಲ್ಲಿ ಜೂಟನ್ನ ಖರೀದಿ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಸಪೋರ್ಟ್ ಬೆಲೆಯನ್ನು ಕೊಡಬೇಕು ಅಂತ MSP ಹೇಳುತ್ತೆ. ಮಿನಿಮಮ್ ಯಾವ ಬೆಲೆಗೆ ಜೂಟನ್ನ ಖರೀದಿ ಮಾಡಬೇಕು ಅಂತ MSP ಹೇಳುತ್ತೆ. ಇಲ್ಲಿ ಮಿಡಲ್ ಮ್ಯಾನ್ಗಳು ಮಾರಾಟವನ್ನ ಮಾಡ್ತಿರ್ಬೇಕಾದ್ರೆ ಮಿಲ್ಗಳಿಗೆ ಮ್ಯಾಕ್ಸಿಮಮ್ ಈ ಬೆಲೆಗೆ ಮಾತ್ರನೇ ಅಂತ ಕೂಡ ಒಂದು ಫಿಕ್ಸ್ ಮಾಡಬೇಕಾಗಿದೆ, ಕ್ಯಾಪ್ ಮಾಡಬೇಕಾಗಿದೆ ಅನ್ನುವಂಥ ಡಿಮ್ಯಾಂಡ್ ಬರ್ತಿದೆ. ಇದರಿಂದ ಮಿಲ್ಗಳ ಇಂಟ್ರೆಸ್ಟ್ ಅನ್ನು ನಾವು ಕಾಪಾಡಬಹುದು ಅನ್ನುವಂಥದ್ದು ಇಲ್ಲಿರುವಂಥ ಡಿಮ್ಯಾಂಡ್. ನಿಮಗೆ ಅರ್ಥ ಆಗಿರಬೇಕು, MSP ಅನ್ನೋದು ಕನಿಷ್ಠ ಬೆಲೆಯನ್ನು ಕೊಡುತ್ತೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡುತ್ತೆ ರೈತರಿಗೆ. ಇಲ್ಲಿ ಕ್ಯಾಪ್ ಅನ್ನು ಹಾಕ್ಲಿಕ್ಕೆ ನಾವು ಬೇಡ್ತಾ ಇರೋದು ಯಾತಕ್ಕೋಸ್ಕರ? ಮಿಲ್ಗಳ ಇಂಟ್ರೆಸ್ಟ್ ಅನ್ನ ಕಾಪಾಡಲಿಕ್ಕೋಸ್ಕರ. ಮ್ಯಾಕ್ಸಿಮಮ್ ಆ ಬೆಲೆಗೆ ಮಾತ್ರನೇ ಮಾರಾಟ ಮಾಡಬೇಕು, ಗರಿಷ್ಠವಾಗಿ ಅಷ್ಟಕ್ಕೆ ಮಾತ್ರನೇ ಮಾರಾಟ ಮಾಡಬೇಕು ಜೂಟನ್ನ. ಇದು ಕ್ಯಾಪ್ ಅನ್ನ ಹಾಕ್ಲಿಕ್ಕೆ ಅಂತ ಈಗ ಬರ್ತಾ ಇರುವಂತ ಒಂದು ಡಿಸ್ಕಷನ್. ಸೊ ನಮಗೆ ಇಶ್ಯೂ ಏನಾಗ್ತಿದೆ ಅಂತ ಅರ್ಥ ಆಯಿತು. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು ಈ ಜೂಟ್ ಬೆಳೆಯನ್ನು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೆಳಿತೀವಿ ಮತ್ತು ಬೆಳಿಬೇಕು ಅಂತಂದ್ರೆ ಬೇಕಾಗಿರುವಂಥ ಕಂಡೀಷನ್ಸ್ ಯಾವ್ಯಾವು, ಎಲ್ಲೆಲ್ಲಿ ಬೆಳಿತೀವಿ ಅನ್ನೋದಕ್ಕಿಂತ ಮುಂಚೆ ಕಂಡೀಷನ್ಸ್ ಏನೇನು ಅಂತಂದ್ರೆ, ಮೊದಲಿಗೆ ಟೆಂಪರೇಚರ್ ಬಂದು 25 to 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರಬೇಕು. ಅಷ್ಟು ಉಷ್ಣಾಂಶವಿರುವಂಥ ಏರಿಯಾಗಳಲ್ಲಿ ಮಾತ್ರನೇ ಬೆಳೆಯಲಿಕ್ಕೆ ಆಗುತ್ತೆ. ಅದಕ್ಕಿಂತನೂ ಇಂಪಾರ್ಟೆಂಟ್ ಅಂತಂದ್ರೆ 150 to 250 ಸೆಂಟಿಮೀಟರ್ ಅಷ್ಟು ಮಳೆ ಇರಬೇಕು ಮತ್ತು ಮೆಕ್ಕಲು ಮಣ್ಣು, ಅಲುವಿಯಲ್ ಸಾಯಿಲ್, ವೆಲ್ ಡ್ರೈನ್ಡ್ ಅಲುವಿಯಲ್ ಸಾಯಿಲ್ ಸಿಗಬೇಕು. ಈ ಎಲ್ಲ ಕಂಡೀಷನ್ಸ್ ಮೀಟ್ ಮಾಡುವಂತ ಪ್ರದೇಶಗಳು ಇಂಡಿಯಾದಲ್ಲಿ ಎಲ್ಲಿ ಸಿಗೋದು ಅಂತಂದ್ರೆ ಪೂರ್ವ ಕರಾವಳಿ ಏರಿಯಾದಲ್ಲಿ, ಸ್ಪೆಸಿಫಿಕ್ ಆಗಿ ಅಲುವಿಯಲ್ ಸಾಯಿಲ್ ಸಿಗುವುದು ಈ ಒಂದು ಏರಿಯಾದಲ್ಲಿ. ಆದ್ದರಿಂದನೇ ಈ ಏರಿಯಾದಲ್ಲಿ ನಾವು ಹೆಚ್ಚಿನ ಜೂಟನ್ನ ಬೆಳೆಯೋದು. ಅತಿ ಹೆಚ್ಚು ಬೆಳೆಯುವಂತ ರಾಜ್ಯ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಆಗಿದೆ. ಆರ್ಟಿಕಲ್ ಅಲ್ಲಿ ಕೂಡ ನಾವು ನೋಡಿದ್ವಿ ವೆಸ್ಟ್ ಬೆಂಗಾಲಲ್ಲೇ ಈಗ ಸದ್ಯಕ್ಕೆ ಇಶ್ಯೂ ಆಗ್ತಾ ಇರೋದು ಅಂತ. ಸೊ ವೆಸ್ಟ್ ಬೆಂಗಾಲ್ ಅತಿ ಹೆಚ್ಚು ಬೆಳೆಯುವಂತದ್ದು. ಅದಾದ ನಂತರ ಬಿಹಾರ್, ಅಸ್ಸಾಂ, ಆಂಧ್ರ ಪ್ರದೇಶ್, ಒಡಿಸ್ಸಾ ಈ ಎಲ್ಲ ರಾಜ್ಯಗಳು ಬರ್ತವೆ. ಇದು ನಮ್ಮ ದೇಶದಲ್ಲಿ ಆದ್ರೆ ನಮಗೆ ಟಫ್ ಕಾಂಪಿಟೇಷನ್ ಕೊಡ್ತಿರುವಂತ ಒಂದು ದೇಶ ಅಂತಂದ್ರೆ ಬಾಂಗ್ಲಾದೇಶ್. ಯಾಕೆ ಅಂತ ನೀವು ಸುಲಭವಾಗಿ ಗೆಸ್ ಮಾಡಬಹುದು. ಬಾಂಗ್ಲಾದೇಶಿನ ಎಲ್ಲ ಏರಿಯಾದಲ್ಲಿ ಅವರಿಗೆ ಅಲುವಿಯಲ್ ಸಾಯಿಲ್ ಸಿಗತ್ತೆ. ಯಾಕೆ ಅಂತಂದ್ರೆ ಬಾಂಗ್ಲಾದೇಶಿನ ಮೆಜಾರಿಟಿ ಏರಿಯಾ ಇರೋದು ಗಂಗಾ ಬ್ರಹ್ಮಪುತ್ರ ಡೆಲ್ಟಾದಲ್ಲಿ. ಈ ಡೆಲ್ಟಾ ಏರಿಯಾದಲ್ಲಿರುವಂಥ ಅಲುವಿಯಲ್ ಸಾಯಿಲ್ನ ಕಾರಣದಿಂದಾಗಿ ಮತ್ತು ಅಲ್ಲಿ ಬರುವಂಥ ಮಳೆ ಮತ್ತು ಟೆಂಪರೇಚರ್ ಕೂಡ ಸೂಟಬಲ್ ಆಗಿ ಇರೋದ್ರಿಂದ ಬಾಂಗ್ಲಾದೇಶಲ್ಲಿ ಜೂಟನ್ನು ಹೆಚ್ಚಾಗಿ ಬೆಳೀತಾರೆ. ಇಂಡಿಯಾ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು, ನಂತರ ಬಾಂಗ್ಲಾದೇಶ್, ನಂತರ ಚೈನಾ ಬರುವಂಥದ್ದು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಶ್ಯೂ ನಿಮಗೆ ಅರ್ಥ ಆಗಿ ಮತ್ತು ಜೂಟನ್ನು ಬೆಳೆಯಲಿಕ್ಕೆ ಬೇಕಾಗಿರುವಂಥ ಕಂಡೀಷನ್ಸ್ ನಿಮಗೆ ನೆನಪಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಎಕಾನಮಿ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಈ ವಾರ ಆಂಕರ್ ಇನ್ವೆಸ್ಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಒಂದು ಕಡೆ LIC ತನ್ನ ಕಡೆಯಿಂದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ IPO ಅನ್ನ ರಿಲೀಸ್ ಮಾಡಿದೆ. ಅದನ್ನ ಪರ್ಚೇಸ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೂಡ ಆಂಕರ್ ಇನ್ವೆಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಇನ್ನೊಂದು ಕಡೆ ಸೆಬಿ ತನ್ನ ಕಡೆಯಿಂದ ಈ ಆಂಕರ್ ಇನ್ವೆಸ್ಟರ್ಸಿನ ವಿಷಯದಲ್ಲಿ ಲಾಕ್ ಇನ್ ಪೀರಿಯಡ್ ಅನ್ನುವಂಥ ಅಂಶವನ್ನ ಡಿಸ್ಕಸ್ ಮಾಡ್ತು. ಅದರ ಹಿನ್ನೆಲೆಯಲ್ಲಿ ಕೂಡ ಆಂಕರ್ ಇನ್ವೆಸ್ಟರ್ಸ್ ಅನ್ನುವಂಥ ಕಾನ್ಸೆಪ್ಟ್ ಸುದ್ದಿಯಲ್ಲಿತ್ತು. ಇಲ್ಲಿ ಲಾಕ್ ಇನ್ ಅಂದ್ರೆ ಏನು, ಆಂಕರ್
ಆಂಕರ್ ಇನ್ವೆಸ್ಟರ್ ಅಂದ್ರೆ ಏನು, ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ನಾವು IPO ದಿಂದನೇ ಶುರು ಮಾಡೋಣ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಕಂಪನಿಯನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಅದು ಪ್ರೈವೇಟ್ ಕಂಪನಿ ಆದರೂ ಆಗಿರಬಹುದು, ಪಬ್ಲಿಕ್ ಅಥವಾ ಗವರ್ನಮೆಂಟ್ ಕಂಪನಿ ಆದರೂ ಆಗಿರಬಹುದು. ಗವರ್ನಮೆಂಟ್ ಕಂಪನಿ ಅಂದರೆ ಈಗ ಎಕ್ಸಾಂಪಲ್ ಆಗಿ LICಯನ್ನೇ ತಗೊಳ್ಳೋಣ. ಪ್ರೈವೇಟ್ ಕಂಪನಿ ಅಂದರೆ ಎಕ್ಸಾಂಪಲ್ ಆಗಿ ಝೊಮ್ಯಾಟೊ ಅಥವಾ ಪೇಟಿಎಂ ಇಂಥ ಕಂಪನಿಗಳನ್ನೇ ತಗೊಳ್ಳೋಣ. ಈಗ ಈ ಕಂಪನಿಗಳು ತಮ್ಮ ಷೇರುಗಳನ್ನು ಹೊರತಂದು ಪಬ್ಲಿಕ್ಕಿಗೆ ಮಾರಾಟ ಮಾಡಬೇಕು ಅಂತಂದರೆ ಎಲ್ಲಿ ಮಾರಾಟ ಮಾಡ್ತಾರೆ? ಷೇರುಪೇಟೆಯಲ್ಲಿ ಮಾರಾಟ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಈಗ ಈ ಕಂಪನಿಗಳು ತಮ್ಮ ಶೇರ್ಗಳನ್ನು ಜನರಲ್ ಪಬ್ಲಿಕ್ಕಿಗೆ, ಜನತೆಗೆ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಅಂತ ಡಿಸೈಡ್ ಮಾಡಿ ಮೊದಲಿಗೆ ಹೊರ ತರ್ತಾರಲ್ಲ ಷೇರು, ಆ ಶೇರ್ಗಳನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಹೆಸರೇ ಹೇಳ್ತಾ ಇದೆ, ಇನಿಷಿಯಲಿ ಶುರುವಾತಿನಲ್ಲಿ ಪಬ್ಲಿಕ್ ಆಫರಿಂಗ್ ಅನ್ನು ಮಾಡುವಂಥದ್ದು. ಜನತೆಗೆ ಆಫರ್ ಮಾಡ್ತಾ ಇದ್ದಾರೆ ಏನನ್ನ? ತಮ್ಮ ಷೇರುಗಳನ್ನ. ಅದು ಪ್ರೈವೇಟ್ ಕಂಪನಿ ಆದರೂ ಆಗಿರಬಹುದು, ಪಬ್ಲಿಕ್ ಕಂಪನಿ ಆದರೂ ಆಗಿರಬಹುದು. ಇವುಗಳು ತಮ್ಮ ಷೇರುಗಳನ್ನು ಮೊದಲಿಗೆ ತಂದು ಮಾರಾಟ ಮಾಡ್ತಾರಲ್ಲ, ಆ ಷೇರುಗಳನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅನ್ನು ಮಾಡಿದಾಗ ಅದರ ಮುಖಾಂತರವಾಗಿ ಈ ಕಂಪನಿಗಳು ತಮ್ಮನ್ನ ತಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ಕೊಳ್ತವೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಾಗಲೇ ಆ ಕಂಪನಿಯ ಶೇರ್ಗಳನ್ನು ನಾವು ಮಾರಾಟ ಅಥವಾ ಖರೀದಿ ಮಾಡಲಿಕ್ಕೆ ಆಗತ್ತೆ. ಸೊ ಈಗ ನಮಗೆ IPO ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಏನು ಅಂತ ಒಂದು ವಿಜುವಲೈಸೇಷನ್ ಬಂತು. ಈಗ IPO ಅನ್ನು LICಯನ್ನೇ ತಗೊಳ್ಳೋಣ. ಒಂದು ಡೇಟನ್ನು ಫಿಕ್ಸ್ ಮಾಡಿ LIC ತನ್ನ ಶೇರನ್ನು ಸ್ಟಾಕ್ ಮಾರ್ಕೆಟ್ಗೆ ರಿಲೀಸ್ ಮಾಡ್ತು. ಅದನ್ನು ನಾವು IPO ಅಂತ ಕರೆದ್ವಿ. ಈಗ ಶೇರ್ಗಳು ರಿಲೀಸ್ ಆಗ್ತಿದ್ದಾವೆ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಇಂಡಿವಿಜುವಲ್ಸ್ ಆದರೂ ಖರೀದಿ ಮಾಡಬಹುದು, ವೈಯಕ್ತಿಕವಾಗಿ ನಾವು ಕೂಡ ಖರೀದಿ ಮಾಡಬಹುದು. ಇನ್ನೊಂದು NBFCಗಳಾಗಿರಬಹುದು, ಮ್ಯೂಚುವಲ್ ಫಂಡ್ಗಳಾಗಿರಬಹುದು, ಇವರು ಕೂಡ ತಮ್ಮ ಕಡೆಯಿಂದ ಖರೀದಿ ಮಾಡಬಹುದು ಈ ಶೇರ್ಗಳನ್ನು. ಈಗ ನೀವೇ ವಿಜುವಲೈಸ್ ಮಾಡ್ಕೊಳ್ಳಿ, ಒಂದು ಕಂಪನಿ ಯಾರಿಗೆ ಹೆಚ್ಚು ಶೇರ್ಗಳನ್ನು ಮಾರಾಟ ಮಾಡಲಿಕ್ಕೆ ಇಷ್ಟಪಡುತ್ತೆ? ಇಂಡಿವಿಜುವಲ್ಗಿಂತನೂ ಈ ಇನ್ಸ್ಟಿಟ್ಯೂಷನ್ಗಳು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಅಥವಾ ಸಂಸ್ಥೆಗಳು ಇದಾವಲ್ಲ, ಇವುಗಳಿಗೆ ಹೆಚ್ಚಿನ ಶೇರ್ಗಳನ್ನು ಕೊಡಬೇಕು ಅಂತ ಒಂದು ಕಂಪನಿ ಇಷ್ಟಪಡುತ್ತೆ. ಯಾಕೆ? ಈ ಇನ್ಸ್ಟಿಟ್ಯೂಷನ್ಗಳಿಗೆ ಇನ್ವೆಸ್ಟ್ ಮಾಡುವಂಥ ಕೆಪಾಸಿಟಿನೂ ಜಾಸ್ತಿ, ವೆಯ್ಟ್ ಮಾಡುವಂಥ ಕೆಪಾಸಿಟಿನೂ ಜಾಸ್ತಿ. ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಲಾಭ ಬರುವವರೆಗೂ ವೆಯ್ಟ್ ಮಾಡುವಂಥ ಪೇಷನ್ಸ್ ಅಥವಾ ತಾಳ್ಮೆ ಅಥವಾ ಕೆಪಾಸಿಟಿ ಅನ್ನೋದು ಈ ಸಂಸ್ಥೆಗಳಿಗೆ ಹೆಚ್ಚಾಗಿ ಇರುತ್ತೆ. ಅದೇ ಇಂಡಿವಿಜುವಲ್ ಆದರೆ ಲಾಭ ಬರಲ್ಲ ಅನಿಸಿದ ತಕ್ಷಣವೇ ಮಾರಾಟ ಮಾಡಿ ಫ್ಲಕ್ಚುಯೇಷನ್ ಅನ್ನು ಜಾಸ್ತಿ ಮಾಡಬಹುದು. ಆದ್ದರಿಂದ ಒಂದು ಕಂಪನಿ ಅಥವಾ ಎಕಾನಮಿಯಲ್ಲಿ ನಾವು ನೋಡಿಕೊಂಡಾಗ ಈ ಸಂಸ್ಥೆಗಳಿಗೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೆಚ್ಚಿನದಾಗಿ ಶೇರನ್ನು ಮಾರಾಟ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟೇ ಇರುತ್ತೆ. ಇಲ್ಲಿ ಹೆಚ್ಚಿನದಾಗಿ ಈ ಸಂಸ್ಥೆಗಳಿಗೆ ಮಾರಾಟ ಮಾಡಬೇಕು ಅಂತಂದರೆ IPOವನ್ನು ತಾನು ಹೊರತರೋದಕ್ಕಿಂತ ಮುಂಚೆ ಒಂದಷ್ಟು ಶೇರನ್ನು ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಕೊಡಬಹುದಲ್ಲ. ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸನ್ನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕೂಡ ಕರೀತಾರೆ. ಹಾಗಂದ್ರೆ ಏನು ಅಂತ ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಮ್ಯೂಚುವಲ್ ಫಂಡ್ ಆಗಿರಬಹುದು, NBFCಗಳಾಗಿರಬಹುದು, ಇಂಥವುಗಳನ್ನು ನಾವು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಜನರಲಿ ಕರೆಯೋದು. ಇವರಿಗೆ ಅಂತಾನೆ ಒಂದಷ್ಟು ಶೇರ್ಗಳನ್ನು ಮೀಸಲಿಡೋದು. ಅದರಲ್ಲೂ IPOವನ್ನು ತರುವ ಡೇಟಿಗಿಂತ ಮುಂಚೆನೇ ಇವರಿಗೆ ಅಂತ ಒಂದು 50% ಅಥವಾ 60% ಅಷ್ಟು ಶೇರನ್ನು ಇವರಿಗೆ ಅಂತಾನೆ ಮೀಸಲಿಡುವುದು. ಎಲ್ಲರಿಗಿಂತ ಮುಂಚೆನೇ ಇವರು ಶೇರನ್ನು ಖರೀದಿ ಮಾಡೋದ್ರಿಂದ ಮತ್ತು ಹೆಚ್ಚು ಹೆಚ್ಚು ಕ್ವಾಂಟಿಟಿಯಲ್ಲಿ, ಹೆಚ್ಚಿನ ಅಮೌಂಟಲ್ಲಿ ಇವರು ಶೇರನ್ನು ಖರೀದಿ ಮಾಡೋದ್ರಿಂದ ಇವರನ್ನೇ ನಾವು ಆಂಕರ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಆಂಕರ್ ಇನ್ವೆಸ್ಟರ್ಸ್ ಯಾರು ಅಂತಂದರೆ ಒಂದು ಕಂಪನಿಯ ಶೇರ್ಗಳನ್ನು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಖರೀದಿ ಮಾಡೋದು, IPO ಡೇಟ್ಗಿಂತ ಮುಂಚೆನೇ ಖರೀದಿ ಮಾಡೋದು, ಅದರಲ್ಲೂ ಫಿಕ್ಸ್ಡ್ ಆಗಿ ಆ ಕಂಪನಿ ಫಿಕ್ಸ್ಡ್ ಆಗಿ ಈ ಆಂಕರ್ ಇನ್ವೆಸ್ಟರ್ಸ್ಗೆ ಅಂತಲೇ ಶೇರ್ಗಳನ್ನು ಎತ್ತಿಟ್ಟು ಕೊಡುತ್ತೆ. ಇಲ್ಲಿ ಎತ್ತಿಟ್ಟು ಕೊಡ್ತಾ ಇದೆ ಅಂತಂದರೆ IPOಗಿಂತ ಮುಂಚೆನೇ ಇಲ್ಲಿ ಇವರಿಗೆ ಶೇರ್ಸನ್ನು ಕೊಡ್ತಾ ಇದೆ ಅಂತಂದ್ರೆ ಒಂದು ರಿಸ್ಕ್ ಇದೆ. ರಿಸ್ಕ್ ಏನು ಅಂತಂದ್ರೆ ಈ ಆಂಕರ್ ಇನ್ವೆಸ್ಟರ್ಸು IPO ಡೇಟ್ಗಿಂತ ಮುಂಚೆನೇ ಶೇರ್ಗಳನ್ನು ಖರೀದಿ ಮಾಡಿಬಿಟ್ಟು IPO ಡೇಟ್ ಅನೌನ್ಸ್ ಆದ ತಕ್ಷಣ ಇಂಡಿವಿಜುವಲ್ಸ್ಗೆ ಮಾರಾಟ ಮಾಡಬಹುದಲ್ಲ. ಈ ಶೇರ್ಗಳನ್ನು ಇಮಿಡಿಯೇಟ್ಲಿ ಮಾರಾಟ ಮಾಡೋದ್ರಿಂದ ಈ ಶೇರ್ಗಳ ಬೆಲೆಯಲ್ಲಿ ಏರಿಳಿತ ಜಾಸ್ತಿ ಆಗಬಹುದಲ್ಲ, ಇದರಿಂದ ಕಂಪನಿಗೆ ನಷ್ಟ ಆಗಬಹುದಲ್ಲ. ಆದ್ದರಿಂದ ಈ ರೀತಿ ಆಗೋದನ್ನು ತಡೆಯಲಿಕ್ಕೋಸ್ಕರ ಶೇರುಗಳ ಮೇಲೆ ಇರುವಂಥ ಬೆಲೆಯ ಏರಿಳಿತ ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಸೆಬಿ ಏನು ಮಾಡುತ್ತೆ, ಲಾಕ್ ಇನ್ ಪೀರಿಯಡ್ ಅಂತ ಒಂದು ಕಾನ್ಸೆಪ್ಟನ್ನು ತಗೊಂಡು ಬರುತ್ತೆ. ಲಾಕ್ ಇನ್ ಪೀರಿಯಡ್ ಅಂತಂದರೆ ಈಗ ಸದ್ಯಕ್ಕೆ 30 ದಿನ ಇರೋದು. ಇಲ್ಲಿ ಆಂಕರ್ ಇನ್ವೆಸ್ಟರ್ಸ್ ಏನಿದಾರಲ್ಲ, ಇವರು ಆ ಶೇರನ್ನು ಖರೀದಿ ಮಾಡಿ IPO ದಿನಾಂಕದ ನಂತರ 30 ದಿನಗಳವರೆಗೂ ಈ ಶೇರ್ಗಳನ್ನು ಮಾರಾಟ ಮಾಡುವ ಹಾಗೆ ಇಲ್ಲ. ಯಾಕೆ ಇಲ್ಲ? ಯಾಕೆ ಅಂತಂದ್ರೆ ಷೇರುಗಳ ಬೆಲೆ ಹೆಚ್ಚಿನದಾಗಿ ಏರಿಳಿತ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅಟ್ಲೀಸ್ಟ್ 30 ದಿನಗಳವರೆಗೂನಾದರೂ ಆ ಶೇರ್ಗಳನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು, ನಂತರವೇ ಮಾರಾಟ ಮಾಡಬೇಕು ಷೇರುಪೇಟೆಯಲ್ಲಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮ್ಮ ಇಷ್ಟೆಲ್ಲ ಡಿಸ್ಕಷನಲ್ಲಿ ಮೊದಲಿಗೆ ನಿಮಗೆ IPO ಅಂದರೆ ಏನು ಅಂತ ಒಂದು ವಿಜುವಲೈಸೇಷನ್ ಬಂದಿರಬೇಕು. ಯಾವುದೇ ಒಂದು ಕಂಪನಿ, ಪ್ರೈವೇಟ್ ಆಗಿರಬಹುದು ಅಥವಾ ಪಬ್ಲಿಕ್ ಆಗಿರಬಹುದು, ಆ ಕಂಪನಿ ತನ್ನ ಷೇರುಗಳನ್ನು ಹೊರತಂದು ಮಾರಾಟ ಮಾಡಲಿಕ್ಕೆ ಅಂತ ಮೊಟ್ಟ
ಮೊದಲನೇ ಬಾರಿಗೆ ಬರುತ್ತಲ್ಲ, ಆ ಮೊದಲನೇ ಬಾರಿಗೆ ಬಂದಾಗ ಹೊರತರುವಂತ ಶೇರ್ಗಳನ್ನೇ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯೋದು. ಈ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ಒಂದಷ್ಟು ಶೇರ್ಗಳನ್ನ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಅಂತ ಎತ್ತಿಡ್ಲಾಗುತ್ತೆ. ಇವರು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಆ ಶೇರ್ಗಳನ್ನ ಖರೀದಿ ಮಾಡ್ತಾರೆ ಮತ್ತು IPO ದಿನಾಂಕಕ್ಕಿಂತ ಮುಂಚೆನೇ ಖರೀದಿ ಮಾಡ್ತಾರೆ. ಇಂಥ ಇನ್ವೆಸ್ಟರ್ಸ್ ಅನ್ನ, ಇಂಥ ಬಂಡವಾಳ ಹೂಡಿಕೆದಾರರನ್ನ ನಾವು ಆಂಕರ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಈ ಆಂಕರ್ ಇನ್ವೆಸ್ಟರ್ಸ್ಗೆ ಅಂತ ಹೇಳಿ ಸೆಬಿ ತನ್ನ ಕಡೆಯಿಂದ ಒಂದು ಲಾಕ್ ಇನ್ ಪೀರಿಯಡ್ ಅನ್ನು ಕೂಡ ಹೇಳಿದೆ. ಆ ಲಾಕ್ ಇನ್ ಪೀರಿಯಡಿನ ಉದ್ದೇಶ ಏನು ಅಂತಂದ್ರೆ, ಈ ಆಂಕರ್ ಇನ್ವೆಸ್ಟರ್ಸ್ IPO ದಿನಾಂಕಕ್ಕಿಂತ ಮುಂಚೆನೇ ಖರೀದಿ ಮಾಡೋದ್ರಿಂದ ಶೇರ್ಗಳನ್ನ IPO ದಿನಾಂಕದಂದು ಬಂದು ಮಾರಾಟ ಮಾಡಿ ಷೇರುಗಳ ಬೆಲೆಯಲ್ಲಿ ಹೆಚ್ಚಿನ ಏರಿಳಿತವನ್ನ ಉಂಟು ಮಾಡಬಾರದು. ಅದಕ್ಕೋಸ್ಕರ ಅಟ್ಲೀಸ್ಟ್ 30 ಡೇಸ್ ಅಂತ ಈಗ ಸದ್ಯಕ್ಕೆ ಲಾಕ್ ಇನ್ ಪೀರಿಯಡ್ ಅನ್ನ ಸೆಬಿ ಹೇಳಿರೋದು. ಅದನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಉದ್ದೇಶ ಕೂಡ ಸೆಬಿಗೆ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ನಾವು ಎಕಾನಮಿ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಪವನ್ ಹನ್ಸ್ ಅನ್ನುವಂಥ ಗವರ್ನಮೆಂಟ್ ಕಂಪನಿ ಒಂದರ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಆ ವಿಷಯವಾಗಿ ನಿರ್ಧಾರವನ್ನು ಕೈಗೊಂಡಂಥವ್ರು ಯಾರು ಅಂತಂದರೆ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಆನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ಹಾಗಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಆನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಎಲ್ಲವನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ. ಈ ಬಂಡವಾಳ ಹೂಡಿಕೆಯನ್ನ ಗವರ್ನಮೆಂಟ್ ಏನಾದರೂ ಮಾಡಿದೆ ಆದರೆ, ಗವರ್ನಮೆಂಟ್ ಬಂಡವಾಳ ಹೂಡಿಕೆಯನ್ನ ಮಾಡಿ ತಂದಿರುವಂಥ ಉದ್ದಿಮೆಯನ್ನು ನಾವು PSU, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ ಸಾರ್ವಜನಿಕ ವಲಯದ ಉದ್ದಿಮೆ ಅಂತ ಕರಿತೀವಿ. ಈಗ ಇಲ್ಲಿ ಗವರ್ನಮೆಂಟ್ ಮಾಡಿರೋದು ಇನ್ವೆಸ್ಟ್ಮೆಂಟ್. ಇನ್ ಕೇಸ್ ಈ ಇನ್ವೆಸ್ಟ್ಮೆಂಟ್ ಅನ್ನ ಗವರ್ನಮೆಂಟ್ ವಾಪಸ್ಸು ಪಡ್ಕೊಂಡಿದ್ದೆ ಆದರೆ, ಅಂದ್ರೆ ಈ PSU ನಲ್ಲಿ ಗವರ್ನಮೆಂಟ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಶೇರ್ ಏನಿದೆಯಲ್ಲ, ಆ ಶೇರನ್ನು ಏನಾದರೂ ಪ್ರೈವೇಟ್ ಸೆಕ್ಟರ್ಗೆ ಮಾರಾಟ ಮಾಡಿದ್ದೆ ಆದರೆ, ಮಾರಾಟ ಮಾಡುವುದರ ಮುಖಾಂತರವಾಗಿ ಬಂಡವಾಳವನ್ನು ಹಿಂತೆಗೆದುಕೊಂಡಿದ್ದೆ ಆದರೆ ಅದನ್ನು ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಮೊದಲಿಗೆ ಗವರ್ನಮೆಂಟ್ ಮಾಡಿದ್ದು ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆಯನ್ನ. ಇಲ್ಲಿ ಅದೇ ಬಂಡವಾಳ ಹೂಡಿಕೆಯನ್ನ ಗವರ್ನಮೆಂಟ್ ವಾಪಸ್ಸು ತಕ್ಕೊಳ್ತಾ ಇದೆ. ಗವರ್ನಮೆಂಟ್ ಇನ್ವೆಸ್ಟ್ ಮಾಡೋದ್ರ ಬದಲಾಗಿ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ತಾ ಇದೆ. ಇಲ್ಲಿ ಗವರ್ನಮೆಂಟ್ ಆ ಹೂಡಿಕೆಯನ್ನು ವಾಪಸ್ಸು ತಕ್ಕೊಳ್ತಾ ಇರೋದ್ರಿಂದ ಬಂಡವಾಳ ಹಿಂಪಡೆಯುವಿಕೆ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ನಾರ್ಮಲ್ ಆಗಿ ಶೇರ್ ಮಾರಾಟ ಮಾಡಿದ್ದೆ ಆದರೆ ಗವರ್ನಮೆಂಟ್ ತನ್ನ PSUಗಳ ಶೇರನ್ನು 10%, 20% ಈ ರೀತಿಯಾಗಿ ನಾರ್ಮಲ್ ಆಗಿ ಮಾರಾಟ ಮಾಡಿ ಬಂಡವಾಳವನ್ನ ಹಿಂಪಡೆದಿದ್ದೆ ಆದರೆ ಅದು ನಾರ್ಮಲ್ ಡಿಸ್ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಹೆಚ್ಚಿನ ಷೇರುಗಳನ್ನು ಮಾರಾಟ ಮಾಡಿ 50%ಗಿಂತನೂ ಹೆಚ್ಚಿನ ಶೇರ್ಗಳನ್ನು ಮಾರಾಟ ಮಾಡಿದ್ದೆ ಆದರೆ, 50%ಗಿಂತ ಜಾಸ್ತಿ ಅಂತಂದ್ರೆ ಓನರ್ಶಿಪ್ ಅಥವಾ ಮಾಲೀಕತ್ವ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. 50%ಗಿಂತ ಜಾಸ್ತಿ ಷೇರುಗಳನ್ನು ಮಾರಾಟ ಮಾಡಿದೆ ಆದರೆ ತನ್ನ ಓನರ್ಶಿಪ್ ಅನ್ನ ಗವರ್ನಮೆಂಟ್ ಇಲ್ಲಿ ಕಳ್ಕೊಳ್ತಾ ಇದೆ. ಈ ರೀತಿಯಾಗಿ ಓನರ್ಶಿಪ್ ಅನ್ನು ಕಳೆದುಕೊಂಡು ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ರೈಟ್ಸ್ ಅನ್ನು ಕಳೆದುಕೊಳ್ಳುವಂತ ಸ್ಥಿತಿಯಲ್ಲಿ ಅಂತ ಹಂತಕ್ಕೆ ಏನಾದರೂ ಗವರ್ನಮೆಂಟ್ ಏನಾದರೂ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಆದರೆ, ಆ ಹಂತಕ್ಕೆ ಷೇರುಗಳನ್ನು ಮಾರಾಟ ಮಾಡಿದೆ ಆದರೆ ಅಂತ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನು ನಾವು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಗವರ್ನಮೆಂಟ್ ಆ ಗವರ್ನಮೆಂಟ್ ಕಂಪನಿಯಲ್ಲಿ ತನ್ನ ಮ್ಯಾನೇಜ್ಮೆಂಟ್ ರೈಟ್ಸ್ ಅನ್ನ ಕೂಡ, ಓನರ್ಶಿಪ್ ಅನ್ನ ಕೂಡ ಬಿಟ್ಟುಕೊಳ್ಳುವ ಹಂತಕ್ಕೆ ಷೇರುಗಳನ್ನು ಮಾರಾಟ ಮಾಡೋದು. ಇದು ಆಲ್ಮೋಸ್ಟ್ ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ಗೆ ಹತ್ತಿರಕ್ಕೆ ಹೋಗಿರುವಂತ ಒಂದು ಹಂತ. ಈ ಹಂತವನ್ನು ನಾವು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಾಯ್ತು, ಮಾಲೀಕತ್ವವನ್ನು ಮತ್ತು ಮ್ಯಾನೇಜ್ಮೆಂಟ್ ರೈಟ್ಸ್ ಅನ್ನು ಬಿಟ್ಟುಕೊಡುವ ಹಂತಕ್ಕೆ ಷೇರುಗಳನ್ನು ಮಾರಾಟ ಮಾಡೋದು, ಅಂದ್ರೆ ಅಷ್ಟರ ಮಟ್ಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಈಗ ಅಷ್ಟರ ಮಟ್ಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ನಾವು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಪವನ್ ಹನ್ಸ್ ಅನ್ನುವಂಥ ಗವರ್ನಮೆಂಟ್ ಕಂಪನಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಡಿಸಿಷನ್ ಅನ್ನ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಆನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ಮೆಕ್ಯಾನಿಸಮ್ ಈ ನಿರ್ಧಾರವನ್ನು ಕೈಗೊಂಡಿರೋದು. ಈ ಮೆಕ್ಯಾನಿಸಮ್ ಏನು? ಯೂಶಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿರ್ಧಾರವನ್ನು ಕೈಗೊಳ್ಳೋದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದೇನು ಮಾಡುತ್ತೆ ಅಂತಂದರೆ 2019ರಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನೋದು ಸುಲಭವಾಗಿ ಆಗಲಿ, ಫಾಸ್ಟ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಈ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಒಂದನ್ನು ತರುತ್ತೆ. ಇಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಒಂದು ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ, ಇನ್ನೊಂದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಹೈವೇ ಮಿನಿಸ್ಟ್ರಿಯ ಮಿನಿಸ್ಟರ್ ಒಬ್ಬರು ಇರ್ತಾರೆ. ನಂತರದಾಗಿ ಯಾವ ಒಂದು ಕಂಪನಿಯನ್ನು ಮಾರಾಟ ಮಾಡಬೇಕು ಅಂತ ಗವರ್ನಮೆಂಟ್ ಮುಂದೆ ಬಂದಿದೆಯೋ ಆ ಕಂಪನಿ ಬಿಲಾಂಗ್ ಆಗುವಂಥ ಪೇರೆಂಟ್ ಮಿನಿಸ್ಟ್ರಿಯ ಮಿನಿಸ್ಟರ್ ಇರ್ತಾರೆ. ಇವರೆಲ್ಲರೂ ಇರುವಂಥ ಈ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಏನಿದೆ, ಪರ್ಯಾಯವಾದಂಥ ಒಂದು ವ್ಯವಸ್ಥೆ, ಕ್ಯಾಬಿನೆಟ್ಗೆ ಹೋಗದೆಯೇ ಇವರೇ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂಥ ಈ ವ್ಯವಸ್ಥೆಯ ಉದ್ದೇಶ ಏನು ಅಂತಂದರೆ, ತ್ವರಿತವಾಗಿ ಸುಲಭವಾಗಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನೋದು ಆಗಬೇಕು. ಅದಕ್ಕೋಸ್ಕರ ಈ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂತಂದರೆ,
ತಾನೇ ಎಷ್ಟು ಶೇರ್ಗಳನ್ನು ಮಾರಾಟ ಮಾಡಬೇಕು, ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು, ಯಾವ ರೀತಿಯಲ್ಲಿ ಮಾರಾಟ ಮಾಡಬೇಕು ಎಲ್ಲವನ್ನ ತಾನೇ ಡಿಸೈಡ್ ಮಾಡುತ್ತೆ. ಕ್ಯಾಬಿನೆಟ್ ಕಮಿಟಿಯ ತನಕ ಹೋಗಬೇಕು ಅಂತಂದರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಆನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಈ ಎರಡು ಪದಗಳು ನಿಮಗೆ ಅರ್ಥ ಆಗಿದ್ರೆ ಸಾಕು. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ತನ್ನ ಮಾಲೀಕತ್ವವನ್ನು, ಮ್ಯಾನೇಜ್ಮೆಂಟ್ ರೈಟ್ಸ್ ಅನ್ನು ಬಿಟ್ಟುಕೊಡುವ ಹಂತಕ್ಕೆ ಷೇರುಗಳನ್ನು ಮಾರಾಟ ಮಾಡುತ್ತೆ ಗವರ್ನಮೆಂಟು. ಅದೇ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಆನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇಲ್ಲಿ ಫಿನಾನ್ಸ್ ಮಿನಿಸ್ಟರು, ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರು ಮತ್ತು ಯಾವ ಕಂಪನಿಯನ್ನ ಮಾರಾಟ ಮಾಡಲಿಕ್ಕೆ ಅಂತ ಹೊರಟಿದೆಯೋ ಗವರ್ನಮೆಂಟು, ಆ ಒಂದು ಕಂಪನಿಯ ಪೇರೆಂಟ್ ಮಿನಿಸ್ಟರು, ಇವರು 3 ಜನ ಕುಳಿತುಕೊಂಡಿರುವಂತಹ ಈ ಮೆಕ್ಯಾನಿಸಮಿನ ಮುಖಾಂತರವಾಗಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರುವಂತಹ ಕೆಲವೊಂದು ಡಿಸಿಷನ್ಗಳನ್ನು ಕೈಗೊಳ್ಳಲಾಗುತ್ತೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ, ಮನುಷ್ಯ ಮತ್ತು ಆನೆಗಳ ನಡುವೆ ನಡೆಯುವಂಥ ಕನ್ಫ್ಲಿಕ್ಟ್ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಫೀಲ್ಡ್ ಮ್ಯಾನ್ಯುಯಲ್ಗಳನ್ನು ಪ್ರಾಜೆಕ್ಟ್ ಎಲಿಫೆಂಟಿನ ಅಡಿಯಲ್ಲಿ ರಿಲೀಸ್ ಮಾಡಲಾಗಿದೆ. ಹಾಗಂತ ಡೌನ್ ಟು ಅರ್ತ್ ಅಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು ಅಂತಂದ್ರೆ ಪ್ರಾಜೆಕ್ಟ್ ಎಲಿಫೆಂಟ್. ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನೋದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. 1992ನಲ್ಲಿ ತಂದದ್ದು. ಯಾತಕ್ಕೋಸ್ಕರ ಅಂತಂದ್ರೆ ಎಲಿಫೆಂಟ್ ಆನೆಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ, ಆನೆಗಳ ವಾಸಸ್ಥಾನ ಹ್ಯಾಬಿಟ್ಯಾಟ್ಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ, ಆನೆಗಳ ಹ್ಯಾಬಿಟ್ಯಾಟಿನ ಜೊತೆಗೆ ಕಾರಿಡಾರ್ ಅಂತಂದರೆ ಆನೆಗಳು ಒಂದು ವಾಸಸ್ಥಾನದಿಂದ ಇನ್ನೊಂದು ವಾಸಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ, ಫಾರೆಸ್ಟಿಂದ ಇನ್ನೊಂದು ಫಾರೆಸ್ಟ್ಗೆ ಹೋಗ್ತಾ ಇರಬೇಕಾದ್ರೆ ನಡುವೆ ಬಳಕೆ ಮಾಡುವಂಥ ಈ ದಾರಿಯನ್ನೇ ನಾವು ಕಾರಿಡಾರ್ಗಳು ಅಂತ ಕರಿತೀವಿ. ಈ ಕಾರಿಡಾರ್ಗಳನ್ನು ಕೂಡ ಸಂರಕ್ಷಣೆಗೆ ಒಳಪಡಿಸಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನು ತಂದದ್ದು. ಯಾವಾಗ? 1992ನಲ್ಲಿ. ನಂತರ ಈ ಎಲಿಫೆಂಟ್, ಇಂಡಿಯನ್ ಎಲಿಫೆಂಟ್ ಅಂತ ಏನಿದೆ, ಇದು IUCN ರೆಡ್ ಲಿಸ್ಟಿನ ಅಡಿಯಲ್ಲಿ ಎಂಡೇಂಜರ್ಡ್ ಸ್ಟೇಟಸ್ ಅನ್ನ ಹೊಂದಿದೆ. ಇನ್ಫ್ಯಾಕ್ಟ್ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಹೈಯೆಸ್ಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದೀವಿ ಶೆಡ್ಯೂಲ್ 1ನ ಮುಖಾಂತರವಾಗಿ. ಸೈಟ್ಸ್ ಅನ್ನುವಂಥ ಕನ್ವೆನ್ಷನ್ ಅಡಿಯಲ್ಲಿ ಅಪೆಂಡಿಕ್ಸ್ 1ನ ಮುಖಾಂತರವಾಗಿ ಸಂರಕ್ಷಣೆಯನ್ನು ಪಡ್ಕೊಳ್ತಾ ಇದೆ ಈ ಇಂಡಿಯನ್ ಎಲಿಫೆಂಟ್. ಇದು ನಮ್ಮ ದೇಶದ ಹೆರಿಟೇಜ್ ಅನಿಮಲ್ ಕೂಡ ಆಗಿದೆ. ಈಗ ಇದೇ ಅವಕಾಶವನ್ನು ಬಳಕೆ ಮಾಡಿಕೊಂಡು ನೀವು ನಿಮ್ಮ ಎನ್ವಿರಾನ್ಮೆಂಟ್ ನೋಟ್ಸಿಗೆ ಹೋಗಿ ಇಂಡಿಯಾದಲ್ಲಿರುವಂಥ ಎಲ್ಲ ಎಲಿಫೆಂಟ್ ರಿಸರ್ವ್ಗಳನ್ನು ಒಂದು ಬಾರಿ ರಿವೈಸ್ ಮಾಡಿ. ಮತ್ತೆ ಅವಕಾಶ ಸಿಕ್ಕಾಗ ನಾನೇ ನಿಮಗೆ ರಿವೈಸ್ ಮಾಡಿಸಿಕೊಡ್ತೇನೆ. ಈಗ ಸದ್ಯಕ್ಕೆ ನೀವೇ ರಿವೈಸ್ ಮಾಡಿ ನಿಮ್ಮ ಎನ್ವಿರಾನ್ಮೆಂಟ್ ನೋಟ್ಸ್ ಅನ್ನು ತೆಗೆದು ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ಎಲಿಫೆಂಟ್ ರಿಸರ್ವ್ಗಳನ್ನು, ಜೊತೆಗೆ ಮೈಕ್ ಅನ್ನುವಂಥ ಒಂದು ಪ್ರೋಗ್ರಾಮಿನ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಿ. ಮಾನಿಟರಿಂಗ್ ದಿ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅನ್ನುವಂಥ ಒಂದು ಪ್ರೋಗ್ರಾಮಿನ ಬಗ್ಗೆ. ಈಗ ಸದ್ಯಕ್ಕೆ ನೆಕ್ಸ್ಟ್ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಸ್ಲಾತ್ ಬಿಯರ್, ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ಕರಡಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಯಾವುದೋ ಒಂದು ಇನ್ಸಿಡೆಂಟಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಒಂದು ಇನ್ಸಿಡೆಂಟಿನ ಹಿನ್ನೆಲೆಯಲ್ಲಿ ನಾವು ಈ ಸ್ಲಾತ್ ಬಿಯರ್ಗಳ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣ. ಈ ಸ್ಲಾತ್ ಬಿಯರ್ಗಳು ನಮಗೆ ನಮ್ಮ ದೇಶದಾದ್ಯಂತ ಕಂಡು ಬರುವಂತ ಪ್ರಾಣಿಗಳು ಆಗಿದ್ದಾವೆ. ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನಮ್ಮ ದೇಶದಾದ್ಯಂತ, ಜೊತೆಗೆ ಶ್ರೀಲಂಕಾ, ಮಯನ್ಮಾರ್ ಈ ದೇಶಗಳಲ್ಲಿ ಕೂಡ ಕಂಡುಬರುವಂಥ ಕರಡಿಗಳಾಗಿದ್ದಾವೆ. ಈ ಕರಡಿಗಳು ಈಗ ಸದ್ಯಕ್ಕೆ IUCN ರೆಡ್ ಲಿಸ್ಟ್ ಅಲ್ಲಿ ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿದ್ದಾವೆ ಮತ್ತು ಇಂಡಿಯಾದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಹೈಯೆಸ್ಟ್ ಸಂರಕ್ಷಣೆಯನ್ನು ಪಡ್ಕೊಳ್ತಾ ಇರೋದು ಶೆಡ್ಯೂಲ್ 1ನ ಮುಖಾಂತರವಾಗಿ. ಅದೇ ರೀತಿಯಾಗಿ ಸೈಟ್ಸ್ ಅನ್ನುವಂಥ ಕನ್ವೆನ್ಷನ್ ಅಲ್ಲಿ ಕೂಡ ಅಪೆಂಡಿಕ್ಸ್ 1ನ ಮುಖಾಂತರವಾಗಿ ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ತಾ ಇದ್ದಾವೆ. ಅಷ್ಟು ಇಂಪಾರ್ಟೆಂಟ್ ಸ್ಪೀಶಿ ಮತ್ತು ಅಷ್ಟರ ಮಟ್ಟಿಗೆ ತೊಂದರೆಗೆ ಈಡಾಗಿರುವಂಥ ಸ್ಪೀಶಿ ಈ ಸ್ಲಾತ್ ಬಿಯರ್ ಅನ್ನುವಂಥ ಸ್ಪೀಶಿ ಆಗಿದೆ. ಇದರ ಬಗ್ಗೆ ಇನ್ನೊಂದೆರಡು ಪಾಯಿಂಟ್ಗಳನ್ನು ಹೇಳೋದಾದ್ರೆ, ಇದು ಮೋಸ್ಟ್ಲಿ ಫಾರೆಸ್ಟ್ ಡ್ವೆಲ್ಲಿಂಗ್, ನಮಗೆ ಅರಣ್ಯಗಳಲ್ಲೇ ಸಿಗುವಂಥ ಒಂದು ಕರಡಿಯಾಗಿದೆ. ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಇಂಡಿಯಾ, ಶ್ರೀಲಂಕಾ ಈ ಎಲ್ಲ ದೇಶಗಳಲ್ಲಿ ಕಂಡುಬರುವಂತಹ ಒಂದು ಕರಡಿಯಾಗಿದೆ. ಇದರ ಆಹಾರದ ಬಗ್ಗೆ ಹೇಳೋದಾದ್ರೆ, ಇದು ಇರುವೆಗಳನ್ನ, ಸಣ್ಣ ಸಣ್ಣ ಟರ್ಮೈಟ್, ಸಣ್ಣ ಸಣ್ಣ ಹುಳುಗಳನ್ನ ತಿಂದು ಬದುಕುವಂತ ಪ್ರಾಣಿಯಾಗಿದೆ. ಜೊತೆಗೆ ಇದು ಹನಿ, ಜೇನುತುಪ್ಪವನ್ನ ಸಾಕಷ್ಟು ಇಷ್ಟಪಡೋದ್ರಿಂದ ಇದನ್ನ ಹನಿ ಬಿಯರ್ ಅಂತ ಕೂಡ ಕರೀತಾರೆ. ಈ ಪ್ರಾಣಿಗೆ ಈಗ ಸದ್ಯಕ್ಕೆ ಮೇಜರ್ ಥ್ರೆಟ್ಸ್ ಏನಾಗಿದ್ದಾವೆ ಅಂತಂದ್ರೆ, ಈ ಪ್ರಾಣಿ ಜೀವಿಸ್ತಾ ಇರುವಂತ ಅರಣ್ಯದ ವಾಸಸ್ಥಾನ ಏನಿದೆ ಇದು ಕಡಿಮೆ ಆಗ್ತಾ ಇರುವಂತದ್ದು. ಹ್ಯಾಬಿಟ್ಯಾಟ್ ಲಾಸ್ ಮೋಸ್ಟ್ಲಿ ಎಲ್ಲ ಸ್ಪೀಶಿಗಳಿಗೆ ನಾವು ಜನರಲ್ ಆಗಿ ಹೇಳಬಹುದಾದಂತ ಒಂದು ಕಾರಣ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾ ಇರುವಂತದ್ದು. ಎರಡನೇದಾಗಿ ಪೋಚಿಂಗ್ ಮಾಡ್ತಾ ಇರುವಂತದ್ದು. ಈ ಕರಡಿಯ ದೇಹದ ಭಾಗಗಳಿಗೋಸ್ಕರ ಸಾಕಷ್ಟು ಪೋಚಿಂಗ್ ನಡೆಯುತ್ತೆ ಈ ಕರಡಿಯದ್ದು. ನಂತರ ಈ ಕರಡಿ ಸಾಕಷ್ಟು ಅಗ್ರೆಸಿವ್ ಬಿಹೇವಿಯರ್ ಅನ್ನ ಹೊಂದಿರೋದ್ರಿಂದ, ಆಕ್ರಮಣಕಾರಿಯಾದಂಥ ಬಿಹೇವಿಯರ್ ಅನ್ನ ಹೊಂದಿರೋದ್ರಿಂದ ಇದನ್ನ ಪೋಚಿಂಗ್ಗೆ ಒಳಪಡಿಸ್ತಾರೆ, ಇದನ್ನ ಬೇಟೆಯಾಡ್ತಾರೆ ಮತ್ತು ಇದು ಸಾಕಷ್ಟು ಕ್ರಾಪ್ಗಳನ್ನ, ಬೆಳೆಗಳನ್ನ ನಾಶಪಡಿಸೋದ್ರಿಂದ ಕೂಡ ಇದನ್ನ ಬೇಟೆಯಾಡ್ತಾರೆ. ಇಷ್ಟೆಲ್ಲ ಕಾರಣದಿಂದಾಗಿಯೇ ಇವತ್ತು ಅಳಿವಿನ ಅಂಚಿಗೆ ಬಂದು ನಿಂತಿದೆ. ಆದ್ದರಿಂದ ಇದನ್ನ ಸಂರಕ್ಷಣೆಗೆ ನಾವು ಒಳಪಡಿಸಿದ್ದೀವಿ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಲಾತ್ ಬಿಯರ್ಸಿನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಇದೇ ವಾರ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್
ವಿಶ್ವಸಂಸ್ಥೆಯ ಅಡಿಯಲ್ಲಿರುವಂತಹ ಒಂದು ಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ. ಇದು ತನ್ನ ಕಡೆಯಿಂದ ಸ್ಟೇಟ್ ಆಫ್ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್ 2022 ಅನ್ನ ರಿಲೀಸ್ ಮಾಡಿದೆ. ಪ್ರತಿ 2 ವರ್ಷಗಳಿಗೆ ಒಮ್ಮೆ ಈ ರೀತಿಯಾದಂಥ ರಿಪೋರ್ಟನ್ನು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ. ಈ ರಿಪೋರ್ಟಿನ ಮುಖಾಂತರವಾಗಿ ಇಡೀ ಪ್ರಪಂಚದಲ್ಲಿ ಫಾರೆಸ್ಟ್ ಅರಣ್ಯಗಳು ಯಾವ ರೀತಿಯಾಗಿ ಇದ್ದಾವೆ, ಯಾವ ರೀತಿಯ ಅರಣ್ಯಗಳು ಇವತ್ತು ಡಿಫಾರೆಸ್ಟೇಷನ್ಗೆ ಒಳಗಾಗ್ತಾ ಇದ್ದಾವೆ, ಆ ಡಿಫಾರೆಸ್ಟೇಷನ್ನ ಯಾವ ರೀತಿಯಾಗಿ ಕಡಿಮೆ ಮಾಡೋದು, ಎಲ್ಲ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ FAO. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟೇಟ್ ಆಫ್ ವರ್ಲ್ಡ್ ಫಾರೆಸ್ಟ್ 2022 ಈ ರಿಪೋರ್ಟ್ ಅನ್ನು ನೋಟ್ ಡೌನ್ ಮಾಡ್ಕೊಂಡಿರಿ. ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ. ಇಷ್ಟನ್ನ ಮಾತ್ರ ನೋಟ್ ಡೌನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಕ್ ಅಲ್ಲಿ ಮೋಸ್ಟ್ಲಿ ಇದರ ಬಗ್ಗೆ, ಈ ಒಂದು ರಿಪೋರ್ಟಿನ ಬಗ್ಗೆ ಅನಾಲಿಸಿಸ್ ಬರುವಂತಹ ಸಾಧ್ಯತೆ ಇದೆ. ಆಗ ಇನ್ನು ಹೆಚ್ಚಿನ ಪಾಯಿಂಟ್ಗಳನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ನಂತರ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದ್ರೆ, ಸೆಕ್ಯೂರಿಟಿ ಇಶ್ಯೂಸ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಅನ್ನೋದು ಇತ್ತೀಚೆಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದೆ. ಇಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತ ಬಂದಾಗ ಇಂಟರ್ನೆಟ್ ಸ್ಪೇಸ್ ಏನಿದೆಯಲ್ಲ, ಇದಕ್ಕೆ ಯಾವುದೇ ಬೌಂಡ್ರಿ ಇಲ್ಲ. ಯಾವುದೇ ಬೌಂಡ್ರಿ ಇಲ್ಲ ಅಂತಂದ್ರೆ ಆ ಒಂದು ತಾಣದಲ್ಲಿ ನಾವು ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತಂದ್ರೆ ದೇಶಗಳ ನಡುವೆ ಕೋಆಪರೇಷನ್ ಚೆನ್ನಾಗಿರಬೇಕು. ದೇಶಗಳ ನಡುವೆ ಕೋಆಪರೇಷನ್ ಆಗಬೇಕು ಅಂತಂದ್ರೆ ನಾವು ಗ್ಲೋಬಲ್ ಫ್ರೇಮ್ವರ್ಕ್ಗಳನ್ನು ತರಬೇಕಾಗತ್ತೆ. ಆ ರೀತಿಯಾಗಿ ನಮ್ಮಲ್ಲಿ ಈ ಸೈಬರ್ ಸೆಕ್ಯೂರಿಟಿಯ ವಿಷಯದಲ್ಲಿ ಯಾವುದಾದ್ರೂ ಗ್ಲೋಬಲ್ ಫ್ರೇಮ್ವರ್ಕ್ಗಳು ಇದಾವ? ಮೊದಲನೆಯದಾಗಿ ಬುಡಾಪೆಸ್ಟ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ ಇದೆ. ಬುಡಾಪೆಸ್ಟ್ ಕನ್ವೆನ್ಷನ್ ಆನ್ ಸೈಬರ್ ಕ್ರೈಮ್ ಅಂತ. ಈ ಒಂದು ಕನ್ವೆನ್ಷನ್ ಅಡಿಯಲ್ಲಿ ದೇಶಗಳ ನಡುವೆ ಸೈಬರ್ ಸೆಕ್ಯೂರಿಟಿಯ ವಿಷಯದಲ್ಲಿ ಕೋಆಪರೇಷನ್ ಆಗುತ್ತೆ. ಇದಾದ ನಂತರ ಎರಡನೇದಾಗಿ ಟ್ಯಾಲಿನ್ ಮ್ಯಾನ್ಯುಯಲ್ ಅಂತ ಒಂದು ಮ್ಯಾನ್ಯುಯಲ್ ಬರುತ್ತೆ. ಈ ಮ್ಯಾನ್ಯುಯಲ್ ಅಲ್ಲಿ ಕೂಡ ಸೈಬರ್ ಸೆಕ್ಯೂರಿಟಿಯ ವಿಷಯದಲ್ಲಿ ದೇಶಗಳ ನಡುವೆ ಕೋಆಪರೇಷನ್ ಬಗ್ಗೆ ಮಾತಾಡಲಾಗುತ್ತೆ. ಈಗ ಮೂರನೆಯದಾಗಿ ಇನ್ನೊಂದು ಎಫರ್ಟ್ ಅನ್ನು ಹಾಕಲಾಗಿದೆ, ಅದೇ ಗ್ಲೋಬಲ್ ಡಿಕ್ಲರೇಷನ್ ಆನ್ ಫ್ಯೂಚರ್ ಆನ್ ಇಂಟರ್ನೆಟ್ ಅಂತ. ಈ ಒಂದು ಆರ್ಟಿಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಗ್ಲೋಬಲ್ ಡಿಕ್ಲರೇಷನ್ ತಂದಿದ್ದಾರೆ ಇಂಟರ್ನೆಟ್ನ ವಿಷಯದಲ್ಲಿ, ಇಂಟರ್ನೆಟ್ ಅಲ್ಲಿ ಸೈಬರ್ ಸೆಕ್ಯೂರಿಟಿಯನ್ನು ಕೊಡುವಂತ ವಿಷಯದಲ್ಲಿ. ಆದರೆ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ ಅಂತಂದ್ರೆ ಅದು ಬುಡಾಪೆಸ್ಟ್ ಕನ್ವೆನ್ಷನ್ ಆಗಿರಬಹುದು, ಟ್ಯಾಲಿನ್ ಮ್ಯಾನ್ಯುಯಲ್ ಆಗಿರಬಹುದು, ಅಥವಾ ಈಗ ಬಂದಿರುವಂತಹ ಗ್ಲೋಬಲ್ ಡಿಕ್ಲರೇಷನ್ ಆನ್ ಫ್ಯೂಚರ್ ಆಫ್ ಇಂಟರ್ನೆಟ್ ಆಗಿರಬಹುದು. ಈ ಮೂರರಲ್ಲೂ ಇಂಡಿಯಾ ಭಾಗವಹಿಸಿಲ್ಲ. ಈ ಯಾವುದರಲ್ಲೂ ಇಂಡಿಯಾ ಪಾರ್ಟಿ ಅಲ್ಲ. ಈ ಒಂದು ಪಾಯಿಂಟ್ ಅನ್ನ ನೋಟ್ ಡೌನ್ ಮಾಡ್ಕೊಂಡಿರಿ. ಇನ್ ಕೇಸ್ ಕ್ವೆಶನ್ ಏನಾದರೂ ಕೇಳಿದ್ರೆ UPSC ಸೈಬರ್ ಸೆಕ್ಯೂರಿಟಿಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಾದರೂ ಈ ಬುಡಾಪೆಸ್ಟ್ ಕನ್ವೆನ್ಷನ್ ಅಥವಾ ಟ್ಯಾಲಿನ್ ಮ್ಯಾನ್ಯುಯಲ್ ಅಥವಾ ಈಗ ಹೊಸದಾಗಿ ಬಂದಿರುವಂತಹ ಈ ಗ್ಲೋಬಲ್ ಡಿಕ್ಲರೇಷನ್ ಆನ್ ಫ್ಯೂಚರ್ ಆಫ್ ಇಂಟರ್ನೆಟ್ ಅನ್ನ ಕೊಟ್ಟು ಇಂಡಿಯಾ ಭಾಗಿ ಆಗಿದೆಯೋ ಇಲ್ವೋ ಅಂತ ಕೇಳಬಹುದು. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಇಂಡಿಯಾ ಈ ಮೂರಲ್ಲಿ ಯಾವುದಕ್ಕೂ ಭಾಗಿ ಆಗಿಲ್ಲ, ಯಾವುದರಲ್ಲಿಯೂ ಪಾರ್ಟಿ ಅಲ್ಲ. ಈ ಪಾಯಿಂಟ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಈ ವಾರ ಪೂರ್ತಿ ನಮಗೆ ಕೇರಳ ರಾಜ್ಯದಲ್ಲಿ ಒಂದು ಬ್ಯಾಕ್ಟೀರಿಯಾ ಹೆಚ್ಚಾಗಿ ಹರಡ್ತಾ ಇದೆ, ಇದರಿಂದ ಜನರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ. ಎಲ್ಲದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೆರಡು ಪಾಯಿಂಟ್ಗಳು ನಮಗೆ ಬೇಕಾಗಿರೋದು. ಅದರಲ್ಲಿ ಮೊದಲನೆಯದು ಅಂತಂದ್ರೆ ಹರಡ್ತಾ ಇರುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ಶಿಗೆಲ್ಲಾ ಸೋನಿ ಬ್ಯಾಕ್ಟೀರಿಯಾ ಅಂತ. ಇದರ ಹೆಸರನ್ನ ನೋಟ್ ಡೌನ್ ಮಾಡ್ಕೊಂಡಿರಿ. ಇದು ನಮಗೆ ಜಠರ ಮತ್ತು ಕರಳಿಗೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಬ್ಯಾಕ್ಟೀರಿಯಾ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಅನ್ನ ಮಾಡುವಂತ ಈ ಒಂದು ಬ್ಯಾಕ್ಟೀರಿಯಾ. ಇದರಿಂದ ಮಕ್ಕಳಲ್ಲಿ, ಅದರಲ್ಲೂ 5 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳಲ್ಲಿ ಡಯೇರಿಯಾ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಜಾಗತಿಕವಾಗಿ ಡೇಟಾವನ್ನ ತಗೊಂಡು ಡಯೇರಿಯಾಕ್ಕೆ ಕಾರಣ ಏನು ಅಂತ ನೋಡಿದಾಗ ರೋಟಾ ವೈರಸ್ಸಿನ ನಂತರ 2ನೇ ಸ್ಥಾನದಲ್ಲೇ ಸಿಗುತ್ತೆ ನಮಗೆ ಈ ಶಿಗೆಲ್ಲಾ ಸೋನಿ ಬ್ಯಾಕ್ಟೀರಿಯಾ. ಅಷ್ಟರ ಮಟ್ಟಿಗೆ ಡಯೇರಿಯಾವನ್ನ ಉಂಟು ಮಾಡುವಂತ ಬ್ಯಾಕ್ಟೀರಿಯಾ ಇದಾಗಿದೆ. ಈ ಬ್ಯಾಕ್ಟೀರಿಯಾ ಕಲುಷಿತವಾಗಿರುವಂತಹ ಆಹಾರ, ಕಲುಷಿತವಾಗಿರುವಂತಹ ನೀರಿನಿಂದ ಮತ್ತು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡ್ತಾ ಬರುತ್ತೆ. ಈ ಬ್ಯಾಕ್ಟೀರಿಯಾಕ್ಕೆ ಇಲ್ಲಿಯವರೆಗೂ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿಲ್ಲ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಬೇಕಾಗಿರೋದು ಶಿಗೆಲ್ಲಾ ಸೋನಿ ಬ್ಯಾಕ್ಟೀರಿಯಾದ ಬಗ್ಗೆ. ಇಷ್ಟು ಈ ವಾರದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳು. ನೆಕ್ಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಸ್ವಲ್ಪ ಡಿಲೇ ಆಗುವಂತಹ ಸಾಧ್ಯತೆ ಇದೆ. ನಾನು ಇಂಟರ್ವ್ಯೂಗೆ ಹೋಗ್ತಾ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ಡಿಲೇ ಆಗುತ್ತೆ, ಆದರೆ ವೀಕ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ತಲುಪುತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.